ಎಂದು ಕಷ್ಟಪಟ್ಟು ಜೀವನೇ ಅಷ್ಟು ಜನ್ಮಗಳನ್ನು ನೀನು ವ್ಯರ್ಥ ಕಳೆದು 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 ಜೀವನೇ ಕರ್ಮಗತಿಯ ಕಾಣದೆ ನೀ ವ್ಯರ್ಥ ಕೆಟ್ಟಿ ಜೀವನೇ ಮಗತಿಯ ಕಾಣದೆ ನೀ ವ್ಯರ್ಥ ಕೆಟ್ಟು ಜೀವನೇ ಪಾಪ ಪುಣ್ಯಗಳನ್ನು ಮಾಡಿ ತಿರುಗುತ್ತಿರುವೆ ಜೀವನೇ ಪಾಪ ಕರ್ಮಗಳನ್ನು ಮಾಡಿ ತಿರುಗುತ್ತಿರುವೆ ಜೀವನೇ ಪಾಪ ಪುಣ್ಯಗಳನ್ನು ಮಾಡಿ ತಿರುಗುತ್ತಿರುವೆ ಜೀವನೇ ಪಾಪ ಪುಣ್ಯಗಳನ್ನು ಮಾಡಿ ತಿರುಗುತ್ತಿರುವೆ ಜೀವನೇ ಮಣ್ಣು ಹೆಣ್ಣು ಮಣ್ಣಿನಲ್ಲಿ ಶಾಂತಿ ಸಿಗದು ಜೀವನೇ ಹೆಣ್ಣು ಮಣ್ಣಿನಲ್ಲಿ ಶಾಂತಿ ಸಿಗದು ಜೀವನೇ ಮಾಯೆಯನ್ನು ಭ್ರಮಿಸಿ ನೀನು ಭ್ರಾಂತನಾದು 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 ಜೀವನೇ ಪರಮ ನಿನಗೆ ದಯವ ತೋರಿ ಈ ಶರೀರ ಕೊಟ್ಟ ಜೀವನೇ ನಿನಗೆ ದಯವ ತೋರಿ ಶರೀರ ಕೊಟ್ಟ ಜೀವನೇ ಪರಮ ನಿನಗೆ ದಯವ ತೋರಿ ಈ ಶರೀರ ಕೊಟ್ಟ ಜೀವನೇ ನಿನಗೆ ದಯವ ತೋರಿ ಶರೀರ ಕೊಟ್ಟ ಜೀವನೇ ಇಂಥ ಜನ್ಮ ಸಿಗದು ನಿನಗೆ ಮರೆಯಬೇಡ ಜೀವನೇ ಇಂಥ ಜನ್ಮ ಸಿಗದು ನಿನಗೆ ಮರೆಯಬೇಡ ಜೀವನೇ ಇಂಥ ಜನ್ಮ ಸಿಗದು ನಿನಗೆ ಮರೆಯಬೇಡ ಜೀವನೇ ಇಂಥ ಜನ್ಮ ಸಿಗದ ನಿನಗೆ ಮರೆಯಬೇಡ ಜೀವನೇ ಶಾಂತಿಗಾಗಿ ಅಲೆಯಬೇಡ ಅರಿತು ಬಾಳು ಜೀವನೇ ಹೀಗಾಗಿ ಅಲೆಯಬೇಡ ಅರಿತು ಬಾಳು ಜೀವನೇ ಶಾಂತಿ ನೆಲೆಯು ನಿನ್ನೊಳಿಹುದು ತಿಳಿದು ನೋಡು ಜೀವನೇ ಶಾಂತಿ ನೆಲೆಯು ನಿನ್ನೊಳೆಯುವುದು ತಿಳಿದು ನೋಡು ಜೀವನೇ ಶಾಂತಿ ನೆಲೆಯು ನಿನ್ನೊಳಿಹುದು ತಿಳಿದು ನೋಡು ಜೀವನೇ ಶಾಂತಿ ನೆಲೆಯು ನಿನ್ನೊಳೆಯುವುದು ತಿಳಿದು ನೋಡು ಜೀವನೇ ಕಿಲಿಯ ಪಾಠ ಶಾಂತಿಯನ್ನು ಕೊಡದು ನೋಡು ಜೀವನೇ ಪಾಠ ಶಾಂತಿಯನ್ನು ಕೊಡದು ನೋಡು ಜೀವನೇ ಶಾಸ್ತ್ರ ಓದಿ ಶಾಂತಿಯನ್ನು ಕಾಣದಾದು ಜೀವನೇ ಶಾಸ್ತ್ರನೋದಿ ಶಾಂತಿಯನ್ನು ಕಾಣನಾದು ಜೀವನೇ ಶಾಸ್ತ್ರ ಓದಿ ಶಾಂತಿಯನ್ನು ಕಾಣದಾದು ಜೀವನೇ ಶಾಸ್ತ್ರ ಓದಿ ಶಾಂತಿಯನ್ನು ಕಾಣನಾದು ಜೀವನೇ ಗುರು ಕಬೀರಗೆ ಗುಲಾಮನಾಗಿ ಅರಿತುಕೊಳ್ಳು ಜೀವನೇ ಕಬೀರಗೆ ಗುಲಾಮನಾಗಿ ಅರಿತುಕೊಳ್ಳು ಜೀವನೇ ಗುರುವಿನಿಂದ ಗುಟ್ಟು ತಿಳಿದು ಶಾಂತನಾಗು 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 ಜೀವನೇ ಓ
ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಮಹಭ್ಯೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ ಸೋಹಂ ಬ್ರಹ್ಮೈವಾಹಮಸ್ಮಿ. ಒಬ್ಬರು ಯಾರು ಹೋಗಿ ಸಾಕಿಸ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಾಂಧ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೇ, ನಿನಗಾರು ಸರಿಯಿಲ್ಲ ಬದ್ಧನಿಗೆ ಬುದ್ಧಿಗುರು ನೀನು. ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾದ ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವಂತಹ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಒಂದಾಗಿ ಬಾಳಿರಿ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ಸಾರಿದ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಶ್ರೀಪಾದ ಪದ್ಮಗಳನ್ನು ನನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಜಗದೋದ್ಧಾರ ಮೂರ್ತಿಗಳಾದ ಸಕಲ ಮಥೋದ್ಧಾರಕರಾದ ಜಗದ್ಗುರು ಸಿದ್ಧಾರೂಢ ಮಹಾಪ್ರಭೃತಿಗಳವರ ಶ್ರೀಪಾದ ಪದ್ಮಗಳಿಗೆ ಪೊಡಮುಟ್ಟು ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟಿರುವ ರಾಜಯೋಗಿ, ಕನ್ನಡ ನಾಡಿನ ಅಪರೂಪದ ತತ್ವಜ್ಞಾನಿ ಶ್ರೀಮನ್ ನಿಜಗುಣ ಶಿವಯೋಗಿವರರ ಚರಣಾರವಿಂದಗಳಿಗೆ ಶತಶಿರವಾಗಿಸಿ ದೇವಾದಿದೇವ ಮಹಾದೇವನಾದ ಈ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಜಡೆಯ ಶಂಕರಲಿಂಗೇಶ್ವರನ ಚರಣಾರವಿಂದಗಳಿಗೆ ವಂದಿಸಿ, ನಾಡಿನ ನಿಜವನ್ನರಿದ ಎಲ್ಲ ಜ್ಞಾನಿಗಳ ಚರಣಾರವಿಂದಗಳಿಗೆ ಹಣಿಮಣಿದು ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಶ್ರೀಮನ್ ನಿಜಗುಣ ಶಿವಯೋಗಿವರರಿಂದ ರಚಿಸಲ್ಪಟ್ಟಿರುವ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಒಂದು ತಿಂಗಳದ ಪರ್ಯಂತರವಾಗಿ ನಾವೆಲ್ಲರೂ ಶ್ರವಣ ಮಾಡ್ತಾ ಬಂದಿದ್ದೇವೆ. ನೆರೆ ಕೇಳು, ಕೇಳುವುದನ್ನು ಅರಿ, ಅರಿದುದನ್ನೊಮ್ಮೆ ಮರೆಯದಿರು. ಗುರುಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ನೀನೇ ಸುಖಿಯಪ್ಪೆ. ಯಾಜ್ಞವಲ್ಕ ಮಹಾಮುನಿಗಳು ಶ್ರೇಯಸ್ಕರವಾಗಲ್ಪಟ್ಟಂಥ ಸುಖ, ಮುಕ್ತಿ, ಮೋಕ್ಷ, ಮೈತ್ರ ನಿನಗೇನು ಬೇಕಂತ ಕೇಳಿದೆಯಲ್ಲ, ಒಂದ ದುಃಖದಳು ನಾನೊಂದದೆ ಪರಿಪೂರ್ಣ ಆನಂದ ಮಿರ್ಪ ಸುಖಕ್ಕೆ ಇದೇ ಮತ ಅನ್ಯವಿಲ್ಲೆಂದೆನಿಪ ಸದ್ಗತಿಗೆ ಪೇಳೆನಗ ಅಮಲಾತ್ಮ. ಹೇ ಅಮಲಾತ್ಮ, ನನಗೆ ಎಂಥದ್ದು ಹೇಳಬೇಕು ಅಂತ ಕೇಳಿದರೆ, ಒಂದ ದುಃಖದಳು ನಾನು ಕೂಡದೆ, ಯಾವ ದುಃಖಗಳು ಬಂದೇನಾಗಿರಬಾರ್ದು ಅಂದ್ರೆ ನನಗೆ ಬಾಧೆ ಕೊಟ್ಟಿರಬಾರದು.
ಪರಿಪೂರ್ಣವಾಗಲ್ಪಟ್ಟಂಥ ಆನಂದದಳು ಆನು ಇರುತ್ತಿರ್ಪ ಆ ಹಿತಕ್ಕೆ ಯಾವುದು ಯೋಗ್ಯವಾದ ಮತವೋ ಆ ಮತವನ್ನೇ ಹೇಳು ನನಗೆ ಅಮಲಾತ್ತಮ. ಪ್ರಶ್ನೆಯನ್ನು ಮಾಡಿದರು ಮೈತ್ರ. ಬಹಳ ಸುಂದರವಾಗಿ ಯಾಜ್ಞವಲ್ಕರು ಹಾಗಾದರೆ ಆ ನೀ ಇಚ್ಛೆ ಮಾಡಲ್ಪಟ್ಟಂಥ ನಿಜ ಸುಖ, ಶ್ರೇಯಸ್ಕರವಾಗಲ್ಪಟ್ಟಂಥ ಸುಖ, ಆ ಮೋಕ್ಷ, ಆ ಕೈವಲ್ಯ ನಿನಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂತಂದ್ರೆ ಹೆಂಗೆ ಕೇಳು ಅಂದ್ರೆ ನಾ ಯಾವ ರೀತಿ ಒಳಗೆ ಹೇಳ್ತೇನೋ ನಿನ್ನ ವೃತ್ತಿ ಅಲ್ಲಿಗೆ ಬರಲಿ. ನಾ ಹೇಳೋದು ಚೇತನದಲ್ಲಿ ಲಕ್ಷ್ಯೀಕರಿಸಿಕೊಂಡು ನೀ ಕೇಳೋದು ಜಡದಲ್ಲಿ ಆತು ಅಂತಂದ್ರೆ ಅದಕ್ಕೆ ನೆರೆ ಕೇಳೋದಲ್ಲ. ಅರ್ಥ ಆಗ್ತದೆ? ನನ್ನ ದೃಷ್ಟಿ ಎಲ್ಲದ ಚೇತನದಲ್ಲಿ ದೃಷ್ಟಿ ಇಟ್ಕೊಂಡು ನಾ ಹೇಳ್ತಕ್ಕಂಥ ವಾಕ್ಯಗಳನ್ನು ನೀನು ಅವುಗಳ ತಾತ್ಪರ್ಯವನ್ನು ನಿಶ್ಚಯ ಮಾಡ್ಕೊತ ಹೋಗಬೇಕು. ನನ್ನ ಮಾತಿನ ತಾತ್ಪರ್ಯವನ್ನು, ಶ್ರುತಿಗಳ ಮಾತಿನ ತಾತ್ಪರ್ಯವನ್ನು, ಅದರ ಆಕಾರ ನೀನು ವೃತ್ತಿ ಆಗಕ್ಕಿತ್ತು ಅದಕ್ಕೆ ಶ್ರವಣ ಅಂತ ಕರೀತಾರೆ. ಶ್ರವಣ ಅಂದರೆ ಬರೀ ಕೇಳುವುದಲ್ಲ. ಈ ಒಂದು ಶಬ್ದ ಹೇಳೋರ ವಾಣಿಯಿಂದ ಹೊರಗೆ ಬಂತು ಅಂತಂದರೆ ಅದಕ್ಕೊಂದು ಅರ್ಥ ಇರ್ತದೆ. ಆ ವೇದಾಂತ ವಾಕ್ಯಕ್ಕೆ ಒಂದು ಅರ್ಥ ಇರ್ತದೆ, ಅದಕ್ಕೊಂದು ತಾತ್ಪರ್ಯ ಇರ್ತದೆ. ಇವ್ರು ಏನು ಹೇಳಕ್ಕೆ ಹೊಂಟದಾರೋ ಅನ್ನುವಂಥದ್ದೊಂದು ಅದಕ್ಕೊಂದು ತಾತ್ಪರ್ಯ ಇರ್ತದೆ. ಆ ತಾತ್ಪರ್ಯದ ಅಭಿಪ್ರಾಯ ನಿನಗೆ ಗೊತ್ತಾಗಬೇಕು. ಆ ಅರ್ಥದ ಆಕಾರ ನಿನ್ನ ವೃತ್ತಿ ಆಗಬೇಕು. ಅರ್ಥದ ಆಕಾರ ನಿನ್ನ ವೃತ್ತಿ ಆಯಿತು ಅಂತಂದ್ರೆ ಇದಕ್ಕೆ ಶ್ರವಣ ಅಂತ ಕರೀತಾರೆ. ನೆರೆ ಕೇಳುವುದ ಕರೆ ಇದಿಷ್ಟು ಸರಿಯಾಗಿ ಕೇಳುವುದು ಕರೆನ ಅದ. ಒಂದಿಷ್ಟು ಸರಿಯಾಗಿ ಕೇಳಿದೆ ಅಂದ್ರೆ ಮನುಷ್ಯನಿಗೆ ಸರಿಯಾದ ಜ್ಞಾನ ಯಾಕಾಗುವುದಿಲ್ಲ ಅಂತಂದ್ರೆ ಶ್ರವಣದ ಕೊರತೆ ಇದೆ. ಎಲ್ಲಿವರೆಗೆ ಸರಿಯಾದ ಶ್ರವಣ ಮಾಡುವುದಿಲ್ಲ ಪತ್ತಾನ ಗೊತ್ತಾಗೋದಿಲ್ಲ. ಮತ್ತೇನ ಸರಿಯಾಗಿ ಶ್ರವಣ ಮಾಡಲಿಲ್ಲ ಅಂತಂದರೆ ತನ್ನ ಮೂಲ ಪತ್ತಾನ ಗೊತ್ತಾಗೋದಿಲ್ಲ. ಮೂಲ ಪತ್ತಾನ ಗೊತ್ತಾಗಲಿಲ್ಲ ಮುಂದೆ ಮನನ ಮಾಡವೇನಂದ್ರೆ ಮುಂದೆ ನಿಧಿಧ್ಯಾಸನೇನು ಮಾಡವದ ನೀವು. ಅವೆರಡೂ ಏನಾಗ್ತಾವೆ ಅಂತಂದರೆ ಮುಂದಿನ ಸಿದ್ಧಿಸೋದಿಲ್ಲ. ಅದಕ್ಕೆ ಸರಿಯಾದ ಶ್ರವಣವನ್ನು ಮಾಡು. ಶ್ರವಣ ಮಾಡಿದ್ದನ್ನು ಮನನ ಮಾಡು. ನೆರೆ ಕೇಳಿದುದನ್ನು ಅರಿ, ಅದನ್ನು ಮನನ ಮಾಡು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡು. ಈ ಶ್ರವಣ, ಮನನ, ನಿಧಿಧ್ಯಾಸನ ಇವನಿನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಇವು ಮೂರು ಏನದಾವ ಅಂತ ಕೇಳಿದ್ರೆ ಉತ್ತಮ ಸಾಧನಗಳದಾವೆ. ಶ್ರವಣ, ಮನನ, ನಿಧಿಧ್ಯಾಸನವಿಲ್ಲದೆ ಭವಬಂಧ ಒಳಿಯದು ತನಗೆಂದು. ಯಾವಾಗೂ ಭವಬಂಧನ ನಾಶ ಆಗೋದಿಲ್ಲ. ಶ್ರವಣ ಮಾಡದೆ, ಮನನ ಮಾಡದೆ, ನಿಧಿಧ್ಯಾಸನ ಮಾಡದೆ. ಅದಕ್ಕೆ ಸರಿಯಾದ ಶ್ರವಣ ಮಾಡು. ಶ್ರವಣ ಮಾಡಿದ್ದನ್ನು ಮನನ ಮಾಡು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಮಾಡು. ನಿಧಿಧ್ಯಾಸನ ಪರಿಪಕ್ವ ಸ್ಥಿತಿಯೇ ಸಮಾಧಿ, ಆತ್ಮ ಸಾಕ್ಷಾತ್ಕಾರ. ಇದನ್ನು ಬಿಟ್ಟು ಬೇರೆ ಸಾಧನಗಳೆಲ್ಲಪ್ಪ ಅಂಥ ಸಾಧಕನಿಗೆ ಇಲ್ಲಿವರೆಗೆ ಸುಮಾರು 46 ಪದ್ಯಗಳಿಂದ ಹಂತ ಹಂತವಾಗಿ ಅದರ ವಿಚಾರಗಳನ್ನು ತಿಳಿಸಲು ಬರತಕ್ಕಂಥವರಾಗುತ್ತದೆ. ಪ್ರಸ್ತುತ ಇವತ್ತಿನ ಪದ್ಯ ಶ್ರವಣ, ಮನನ, ನಿಧಿಧ್ಯಾಸನಗಳಿಂದ ಕ್ರಮವಾಗಿ ಅಜ್ಞಾನ, ಸಂಶಯ, ವಿಪರೀತ ಭಾವನೆಗಳನ್ನು ನಿವೃತ್ತಿ ಮಾಡಿ ಸ್ವಸ್ವರೂಪ ಸ್ಥಿತಿಯಿಂದಿರುವವನೇ ಮುಕ್ತನೆಂದು ಪ್ರತಿಪಾದನೆ ಮಾಡುತ್ತಾರೆ. ಹಿಂದಿನ ಪದ್ಯದೊಳಗೆ ಏನು ಹೇಳಿದರು? ದೃಢಜ್ಞಾನವಾಗದೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ತಾನು ಅನುಭವಿಸದೆ ಮಾಯಾ ಆವರಣವನ್ನು ನಾಶ ಮಾಡಿಕೊಳ್ಳಲಾರದೆ ಸುಮ್ಮನೆ ನನಗೆ ಕೈವಲ್ಯ ಆದುದು ಎಂಬವನ ಬಗೆ ಹೊಸತು. ಇದನ್ನು ನಾವು ಅರಿಯವು. ಹಿಂಗಾಗಬಾರ್ದು. ಸುಮ್ಮನೆ ದೃಢಜ್ಞಾನವನ್ನು ಮಾಡಿಕೊಳ್ಳಲಾರದೆ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಲಾರದೆ
ಅಜ್ಞಾನ ನಿವೃತ್ತಿನ ಆಗೋದಿಲ್ಲ. ಅಜ್ಞಾನ ನಿವೃತ್ತಿ ಆಗಲಿಲ್ಲ ಅಂತಂದರೆ ಅಜ್ಞಾನದಿಂದ ಆಗತಕ್ಕಂಥ ಅನರ್ಥಗಳೇನದಾವಲ್ಲ ಅವು ನಿವೃತ್ತಿ ಆಗೋದಿಲ್ಲ. ಅವು ನಿವೃತ್ತಿ ಆಗದೇ ಹೋತು ಅಂತಂದರೆ ನಿನಗೆ ಈ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅಂತ ಏನು ಹೇಳಕತ್ತೇವಲ್ಲ ಶಾಸ್ತ್ರಗಳು ಅದರ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೇನು ಮಾಡುವಂತಂದರೆ ದೃಢ ಜ್ಞಾನವನ್ನು ಮಾಡಿಕೊಳ್ಳುವಂಥವನಾಗು. ಸುಮ್ಮನೆ ನನಗೆ ಜ್ಞಾನ ಆಗಿದೆ, ನನಗೆ ಜ್ಞಾನ ಆಗಿದೆ ಅಂತ ತಿಳ್ಕೊಂಡು ಜ್ಞಾನ ಆಗದ ಬಿಡದ ಊಟ ಮಾಡಲಾರದೆ ವಿನಃ ಊಟ ಮಾಡಲಾರದ ನಾವು ಊಟ ಮಾಡಿದನ ಅನ್ಕೊಂತ ಅಡ್ಡಾಡಿದರೆ ಅವಾಗ ತೃಪ್ತಿ ಆಗ್ತದೇನು? ಅವನಿಗೇನಾಗೋದಿಲ್ಲ, ತೃಪ್ತಿ ಅನ್ನುವಂಥದ್ದು ಅವಾಗ ಆಗೋದಿಲ್ಲ. ಊಟ ಮಾಡಿದಾಗ ಏನಾಗೋದು ಅಂದ್ರೆ ತೃಪ್ತಿ ಆಗೋದು. ದೃಢ ಜ್ಞಾನ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವುದನ್ನು ಈ ಪದ್ಯದಲ್ಲಿ ನಮ್ಮ ಭಾಳ ಸುಂದರವಾಗಿ ಮತ್ತಷ್ಟು ಉಪದೇಶ ಮಾಡ್ತಾರೆ ಶ್ರೀಮನ್ ನಿಜಗುಣರು. ಏನಂತ ಕೇಳಿದರೆ ಶ್ರವಣ, ಅದರ ಬಗ್ಗೆ ನೀವು ಈಗ ಕೇಳ್ಕೊತ ಬಂದಿದ್ದೀರಿ. ಯಾವುದಕ್ಕೆ ಶ್ರವಣ ಅನ್ನಬೇಕು ಅನ್ನೋದನ್ನು ಕೇಳಿದ್ದೀರಿ. ಅದನ್ನು ಹೇಳಿದ್ರು ನೆರೆ ಕೇಳು. ಮನನ, ಯಾವುದಕ್ಕೆ ಮನನ ಅನ್ನಬೇಕು ಅಂತ ಕೇಳಿದರೆ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿಯಿಂದ ಅದ್ವಿತೀಯ ಬ್ರಹ್ಮದ ನಿರಂತರ ಚಿಂತನ ಮಾಡುವುದಕ್ಕೆ ಏನಂತ ಕರೆದರು? ಮನನ ಅಂತ ಕರ್ಕೊಂಡ್ಬಂದು ಎಲ್ಲೆಲ್ಲಿ ಭೇದ ಐತಿ ಅದನ್ನೆಲ್ಲ ಬಾಧಿಸಬೇಕು. ಅಭೇದ ಯಾವುದೈತಿ ಅದನ್ನು ಸಾಧಿಸಬೇಕು. ಈ ಭೇದ ಬಾಧಕವನ್ನು ಮಾಡಿ ಅಭೇದ ಸಾಧಕವನ್ನು ಯುಕ್ತಿಯಿಂದ ಅದ್ವಿತೀಯವಾಗಲ್ಪಟ್ಟಂಥ ಎರಡಿಲ್ಲದೇ ಇರತಕ್ಕಂತಹ ಆ ಅದ್ವಿತೀಯ ಬ್ರಹ್ಮದ ನಿರಂತರ ಅದರ ಚಿಂತನೆ ಮಾಡುವುದಕ್ಕೆ ಮನನ ಅಂತ ಕರ್ಕೊಂಡು ಬಂದು. ಸಾಧಕನ ಕೆಲಸ ಎಲ್ಲಿ ಭಾಳ ಐತಂದ್ರೆ ಮನನ ಮಾಡುವುದರಲ್ಲಿ ಭಾಳ ದೊಡ್ಡ ಕೆಲಸ. ಶ್ರವಣಕ್ಕೆ ಒಂದೆರಡು ಪದಗಳನ್ನ ಬರ್ಕೊಂಡ್ಬಂದಾರೆ ಹಿಂದೆ. ಮನನಕ್ಕೆ ಸುಮಾರು 11 ಪದ್ಯಗಳನ್ನ ಬರೀತಾರೆ. ಮನನ ಮಾಡುವುದಕ್ಕಾಗಿ ನಿಜಗೊಂಡು 11 ಪದ್ಯವನ್ನು ಬರೆದ ಇನ್ನು ಮುಂದೆ ನಿಧಿಧ್ಯಾಸನಕ್ಕೆ 1 ಪದ ಬರೀತಾರೆ. ಅಂದ್ರೆ ಎಲ್ಲಿ ಕೆಲಸ ದೊಡ್ಡದದ ಅಂತಂದ್ರೆ ಸಾಧಕನಿಗೆ ಕೆಲಸ ಎಲ್ಲಿ ಅದ ಅಂತಂದ್ರೆ ಸದ್ಗುರು ಸನ್ನಿಧಾನದೊಳಗೆ ಶ್ರವಣ ಮಾಡಬೇಕು. ಶ್ರವಣ ಮಾಡೋದ್ರೆ ಎಲ್ಲರೂ ಶ್ರವಣ ಮಾಡೋದಲ್ಲ. ಯಾರು ಸದ್ಗುರುಗಳಿದ್ದಾರೆಯೋ, ಸತ್ಯದ ಅನುಭೂತಿಯನ್ನು ಸರಿಯಾಗಿ ತಿಳಿಸಿಕೊಡ್ತಕ್ಕಂಥ ಸದ್ಗುರುಗಳಿದ್ದಾರೆಯೋ ಅವರ ಸನ್ನಿಧಿಯೊಳಗೆ ಶ್ರವಣ ಮಾಡು. ಆ ಶ್ರವಣ ಮಾಡಿದ್ದನ್ನು ನೀವೊಬ್ಬ ಏಕಾಂತದಲ್ಲಿ ಕುಂತು ಮನನ ಮಾಡಬೇಕು. ಮನನ ಮಾಡುವುದರಲ್ಲಿ ಮಾತ್ರ ಒಬ್ಬನೇ ಇರಬೇಕು. ಒಬ್ಬನೇ ಕುಳಿತು ಮನನ ಮಾಡು. ನಿಧಿಧ್ಯಾಸನವನ್ನು ಎಲ್ಲಿ ಮಾಡಬೇಕು ಅಂದರೆ ಲೋಕಾಂತದೊಳಗೆ ನಿಧಿಧ್ಯಾಸನ ಮಾಡಬೇಕು. ಲೋಕದೊಳಗೆ ನಿಧಿಧ್ಯಾಸನ ಏಕಾಂತದೊಳಗಿಲ್ಲ. ಯಾಕೆ ಲೋಕಾಂತದೊಳಗೆ ನಿಧಿಧ್ಯಾಸನ ಮಾಡಬೇಕು ಅಂತಂದರೆ ಹೊರಗೆ ನೋಡಿದ ಪಟ್ಟಿಗೆ ನಿನ್ನ ವೃತ್ತಿ ಅನಾತ್ಮ ಆಕಾರ ಆಗ್ತಿರ್ತೈತೆ. ಆವಾಗ ನೀ ಏನು ಮಾಡೋದು ಅಂದ್ರೆ ಅನಾತ್ಮ ವೃತ್ತಿಕ ಬಿಡಿಸಿ ಆತ್ಮಕ ವೃತ್ತಿ ಮಾಡೋದು. ಸದ್ಗುರು ಸನ್ನಿಧಿಯಲ್ಲಿ ಶ್ರವಣ, ಏಕಾಂತದಲ್ಲಿ ಮನನ, ಲೋಕಾಂತದಲ್ಲಿ ನಿಧಿಧ್ಯಾಸನ. ನಿಧಿಧ್ಯಾಸನ ಎಲ್ಲರೂ ಅಡಿಕೊಂಡು ಕುಂತು ಮಾಡ್ಕೊಂಡ್ರೆ ಆಗೋದಿಲ್ಲ. ಅದು ಜನರ ಮಧ್ಯದಲ್ಲೇ ಇರಬೇಕು. ಈ ಸಂಸಾರದೊಳಗೆ ಇರಬೇಕು, ವ್ಯವಹಾರದೊಳಗೆ ಇರಬೇಕು. ಮೆರವೇಲು ತೆರೆದ ವಿದ್ಯೆಯನ್ನು ಸಾಗಿಸುತ್ತೆ ಬೆನ್ನ ಹರಳೆನಿಸಿಕೊಂಬು ಅವಧಾನೆಯಂತೆ ಹೊರಗೆ ಸಕಲ ಲೋಕ ವ್ಯವಹಾರದೊಳಗಿದ್ದು ಪರಮಾತ್ಮ ನುಳುಮೆ ಎಚ್ಚರದಪ್ಪದಿಹನು ಆವ ಕೃತ್ಯದೊಳಿರುತ್ತಿರ್ತರು ಶಿವಯೋಗಿ ಭಾವದೊಳಗೆ ಬ್ರಹ್ಮವನು ಬಿಡದಿಹನು. ಲೋಕದೊಳಗೆ ಏನು ಮಾಡಬೇಕು ಅಂತಂದರೆ ನಿಧಿಧ್ಯಾಸನವನ್ನು ಮಾಡಬೇಕು ಅಂತ ವಿಚಾರ ಹೇಳ್ತಾ, ಈ ರೀತಿ ಶ್ರವಣ ಮನನ ನಿಧ್ಯಾಸನಗಳಿಂದ ಕ್ರಮವಾಗಿ ಶ್ರವಣ ಏನು ಮಾಡ್ತದೆ ಅಂದ್ರೆ ಅಜ್ಞಾನವನ್ನು ನಾಶ ಮಾಡ್ತದೆ. ಮನನ ಏನು ಮಾಡ್ತದೆ ಅಂದ್ರೆ ಸಂಶಯ ಕಳೀತದೆ. ನಿಧಿಧ್ಯಾಸನ ಏನು ಮಾಡ್ತದೆ ವಿಪರೀತ ಭಾವನೆಗಳನ್ನು ಕಳೀತಾವೆ. ಈ ಶ್ರವಣ ಮನನ ನಿಧಿಧ್ಯಾಸನಗಳು ಅಜ್ಞಾನ, ಸಂಶಯ, ವಿಪರೀತ ಭಾವನೆಗಳನ್ನು ಕಳೆದು
ನಿನಗೇನು ಮಾಡ್ತಾವು ಅಂತೇಳಿ ದೃಢ ಜ್ಞಾನವನ್ನು ಮಾಡಿಕೊಟ್ಟು ನಿನ್ನನ್ನು ಸ್ವಸ್ವರೂಪ ಸ್ಥಿತಿಯಿಂದ ಇರಾಕ ಅನುಕೂಲ ಮಾಡಿಕೊಡುವಂಥವು ಯಾವ ಅಂತಂದ್ರೆ ಈ ಶ್ರವಣ ಮನನಾದಿಗಳು ಅನ್ನುವಂಥ ವಿಚಾರವನ್ನು ಪದ್ಯವನ್ನು ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಅದರ ಅಭಿಪ್ರಾಯವನ್ನು ತಿಳಿಸಿ ನಿಜಗೊಂಡ್ರು ಈಗ ಪದ್ಯವನ್ನು ಆರಂಭ ಮಾಡ್ತಾರೆ. 47ನೇ ಪದ್ಯ. ಪರತರವೆನಿಸುವ ಮುಕುತಿಯ ನೈದುವವ ಪರಿಯ ನರಸುವವನು ಈ ಶ್ರವಣಾದಿಗಳ ಇರವನು ಪಗಲ ಇರುಳು ಎನ್ನದೆ ಒಲುಮೆಯಳು ಪರಿಭಾವಿಸುತ್ತಿಹುದು. ಇದು ಬಹಳ ಸುಂದರವಾಗಲ್ಪಟ್ಟಂತಹ ಶ್ರವಣದ ಪದ್ಯದು. ಶ್ರವಣವನ್ನು ಅಂದರೆ ಮನನ ಮಾಡುವುದರಲ್ಲಿ ಕೊನೆಯ ಪದ್ಯ. ಅದರೊಳಗೆ ಯಾವ ರೀತಿ ನಾವು ಶ್ರವಣ ಮಾಡಬೇಕು ಅನ್ನುವುದನ್ನು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಉಪದೇಶವನ್ನು ಮಾಡುತ್ತಾರೆ. ಅತಿ ಶ್ರೇಷ್ಠತರವಾದ ಮೋಕ್ಷವನ್ನು ಹೊಂದುವ ಅತಿ ಶ್ರೇಷ್ಠತರವಾದ ಮೋಕ್ಷ ಅಂತಂದ್ರೆ ಜಗತ್ತಿನೊಳಗೆ ಮೋಕ್ಷ ಭಾಳ ಅದ. ಭಾಳ ಮಂದಿ ಭಾಳ ರೀತಿ ಮೋಕ್ಷ ಅಂತ ಕರ್ಕೊಂಡು ಬಂದಿದ್ದಾರೆ. ಅನ್ಯ ಮತಸ್ಥರು 6 ಮಂದಿ ಮತವಾದಿಗಳು ಒಂದೊಂದಕ್ಕೆ ಮೋಕ್ಷ ಅಂತ ಕರ್ಕೊಂಡು ಬಂದಾರ. ಅವರು ಅವೆಲ್ಲ ಮೋಕ್ಷಗಳನ್ನು ನೀತಿಗಳೆದು ಇಲ್ಲಿ ಅತಿ ಶ್ರೇಷ್ಠತರವಾದ ಮೋಕ್ಷ ಯಾವುದು ಅಂತಂದರೆ 2 ಅಂಗಗಳಿಂದ ಕುಳ್ಕೊಂಡಿರ್ಬೇಕದು. ಒಂದು ಅಂಗ ಯಾವುದು ಅಂತ ಕೇಳಿದ್ರೆ ಅತ್ಯಂತ ದುಃಖದ ನಿವೃತ್ತಿಯಾಗಿರಬೇಕು, ಪರಮ ಆನಂದದ ಪ್ರಾಪ್ತಿಯಾಗಿರಬೇಕು. ಇದಕ್ಕೆ ಅತಿ ಶ್ರೇಷ್ಠತರವಾಗಲ್ಪಟ್ಟಂಥ ಮೋಕ್ಷ ಅಂತ ಹೇಳ್ತಾರೆ. ಇಂಥ ಮೋಕ್ಷವನ್ನು ಹೊಂದುವ ರೀತಿಯನ್ನು, ಇದರ ಹಾದಿಯನ್ನು, ಇದರ ದಾರಿಯನ್ನು ಹುಡುಕುವವನು ಅಂದ್ರೆ ಸಾಧಕನು ಈ ಶ್ರವಣ, ಈಗ ನಾವೇನು ಹೇಳ್ತೇವಲ್ಲ, ಈ ಶ್ರವಣ ಮನನ ನಿಧಿಧ್ಯಾಸನಗಳ ಸ್ವರೂಪವನ್ನು ನಾವು ಹೇಳತಕ್ಕಂಥ ಈ ಶ್ರವಣದ ಮನನದ ನಿಧಿಧ್ಯಾಸನಗಳ ಸ್ವರೂಪ ಅಂತ ಏನದ, ಶ್ರವಣಕ್ಕೆ ಸ್ವರೂಪದ, ಶ್ರವಣದ ಸ್ವರೂಪ ಏನು, ಮನನದ ಸ್ವರೂಪ ಏನು, ನಿಧಿಧ್ಯಾಸನದ ಸ್ವರೂಪ ಏನು ಅನ್ನುವುದನ್ನು ತಿಳಿದುಕೊಂಡು ಹಗಲು ರಾತ್ರಿ, ಇದಕ್ಕೆ ಹಗಲು ಅನ್ನಕ್ಕೆ ಹೋಗಬೇಡ, ರಾತ್ರಿ ಅನ್ನಕ್ಕೆ ಹೋಗಬೇಡದ, ಹಗಲು ರಾತ್ರಿ ಅನ್ನದೇ ಅಂದ್ರೆ ಬಿಡದೆ ಪ್ರೀತಿಯಿಂದ ಭಾಳ ಆಸಕ್ತಿಯಿಂದ ಏನು ಮಾಡಬೇಕು ಅಂತಂದರೆ ಇದರ ವಿಚಾರವನ್ನು ಮಾಡ್ತಾ ಇರಬೇಕು ಅಂತ ಸಾಧಕನಾಗಲ್ಪಟ್ಟಂಥವನಿಗೆ ಈ ಮಾತನ್ನು ಹೇಳ್ತಾರೆ. ನಿಜಗೂ ಸಾಧ್ಯ ವಸ್ತು ನಿನಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ನಿನ್ನ ತಲೆ ಒಳಗೆ ಮತ್ತೊಂದು ಬರಬಾರದು. ಪರತರವೆನಿಸುವ ಮುಕುತಿಯನ್ನು ಐದುವವ ಈ ಶ್ರವಣಾದಿಗಳ ಇರವನು ಪಗಲಿರುಳು ಎನ್ನದು ಒಲುಮೆಯಳು ಪರಿಭಾವಿಸುತ್ತಿರುವುದು. ಅತ್ಯಂತ ದುಃಖದ ನಿವೃತ್ತಿಯನ್ನು, ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷವನ್ನು ಬಯಸುವವನು, ಅದರ ಇಚ್ಛೆಯನ್ನು ಮಾಡಿರ್ತಕ್ಕಂಥವನು ಹಗಲು ರಾತ್ರಿ ಎನ್ನದೇ ಯಾವಾಗಲೂ ಶ್ರವಣಾದಿಗಳ ಅಭ್ಯಾಸವನ್ನು ಮಾಡುತ್ತಾ ಇರಬೇಕು. ಹಗಲ ರಾತ್ರಿ ಸಮಯ ಅದಕ್ಕೇನು ಕಟ್ಟಳೆ ಇಲ್ಲ. ಎಷ್ಟು ಹೆಚ್ಚು ಅದನ್ನು ಬೆಳೆಸಿಕೊಂತ ಹೋಗ್ತೀಯೋ ಅಷ್ಟು ನಿನ್ನ ವೃತ್ತಿ ಸತ್ಯ ವಸ್ತುವಿನ ಸಮೀಪ ಬರ್ತದೆ. ಇಲ್ಲದಿದ್ರೂ ವೃತ್ತಿ ಅಷ್ಟು ಹಗರಿಲ್ಲ. ಅದು ನೀರು ಹೆಂಗೆ ಕೆಳಮುಖವಾಗಿ ಹರಿತೈತೋ ಹಂಗೆ ನಿನ್ನ ವೃತ್ತಿ ಯಾವಾಗಲೂ ವಿಷಯಾಭಿಮುಖವಾಗಿ ಹರಿಯುವುದ ವೃತ್ತಿಗೆ ರೂಢಿಯಾಗಿ ಬಿಟ್ಟದ. 1 ಜನ್ಮೋ 2 ಜನ್ಮೋ ಎಷ್ಟು ಜನ್ಮದೊಳಗೆ ಬಂದೆವು ಅಷ್ಟು ಜನ್ಮದಾಗೆಲ್ಲ ಏನಂತಂದ್ರೆ ವೃತ್ತಿ ವಿಷಯದ ಕಡೆ ಜಗ್ಗಿ ವಿಷಯೋನ್ಮುಖ ಆಗಿ 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 ನೀ ಏನಾದರೂ ಜಗ್ಗಿ ತಂದು ನಿಂದ್ರಿಸ್ಬೇಕಂದ್ರೂ ಅದು ಆತ್ಮಕಾರ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ವಿಚಾರದ್ವಾರ ಸತತ್ ಈ ಶ್ರವಣಾದಿಗಳ ಅಭ್ಯಾಸವನ್ನು ಹಗಲು ರಾತ್ರಿ ಅಂದರೆ ಸದಾ ಕಾಲದಲ್ಲಿ ಏನಾಗಬೇಕು ಅಂದರೆ ಮಾಡ್ತಾ ಇರಬೇಕು. ಒಂದು ಪ್ರಮಾಣ ಕೊಡ್ತಾರೆ. ಆ ಸುಪ್ತೇರಾ ಮರಣ ಪರ್ಯಂತಂ ನಯದ್ವೇದಾಂತ ಚಿಂತೆಯಾ ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ನಿದ್ದೆಯಿಂದ ಎದ್ದ ಮೇಲೆ ನಿದ್ರೆ ಬರುವವರೆಗೆ, ಎದ್ದ ಮೇಲೆ ನಿದ್ರೆ ಬರುವವರೆಗೆ, ಹುಟ್ಟಿದ ಮೇಲೆ ಮರಣ ಪರ್ಯಂತರ ನೀ ಏನು ಮಾಡಬೇಕು ಅಂತಂದರೆ
ವೇದಾಂತ ವಿಚಾರವನ್ನು ಯಾವಾಗಲೂ ಅದರ ಅನುಸಂಧಾನವನ್ನು ಮಾಡ್ತಾ ಇರಬೇಕು. ಶ್ರುತಿ ಹೇಳ್ತದೆ, ಶ್ರುತಿ ಅಭಿಪ್ರಾಯ ಹಿಂಗದ, ಅಜ್ಞಾನ ಸಂಶಯ ವಿಪರೀತ ಇವುಗಳ ನಿವೃತ್ತಿ ಪರ್ಯಂತರ ವಿಚಾರವನ್ನು ಮಾಡಬೇಕು. ಎಲ್ಲಿ ತನಕ ಮಾಡಬೇಕು ಅಂತಂದ್ರೆ ಅಜ್ಞಾನದ ನಿವೃತ್ತಿಯಾಗುವ ಪರ್ಯಂತರವಾಗಿ, ಸಂಶಯ ನಿವೃತ್ತಿಯಾಗುವ ಪರ್ಯಂತರವಾಗಿ, ವಿಪರೀತ ಭಾವನೆ ನಿವೃತ್ತಿಯಾಗುವ ಪರ್ಯಂತರವಾಗಿ ಈ ಶ್ರವಣ ಮನನ ನಿಧಿಧ್ಯಾಸನಗಳ ಮಾಡುವ ಕರ್ತವ್ಯ ಸಾಧಕನಿಗೆ ಅದಾವ. ನಿವೃತ್ತಿ ಆದ ನಂತರ ಇವುಗಳನ್ನು ಮಾಡಬೇಕು ಅಂತ ನೇಮಿಲ್ಲ. ಅಜ್ಞಾನ ನಿವೃತ್ತಿ ಆಯಿತು, ಒಮ್ಮೆ ಅಜ್ಞಾನ ಅನ್ನುವಂಥ ತಾಯಿ ಸತ್ಲು ಹೋದ್ರೆ ಮತ್ತು ಅಲ್ಲಿ ಹುಟ್ಟುತ್ತಾಳೆ ಅನ್ನುವಂದ್ರೆ ಹುಟ್ಟೋದಿಲ್ಲ. ಹಿಂದಕ್ಕೊಂದು ಮಾತು ಹೇಳ್ಕೊಂಬಂದ ನಿಮಗೆ. ಸಿಂಹ ಹೆಣ್ಣು ಮಗುವಿಗೂ ಜನ್ಮ ಕೊಡ್ತದ, ಗಂಡು ಮರಿಗೂ ಜನ್ಮ ಕೊಡ್ತದ. ಸಿಂಹ ಗಂಡು ಮಗುವಿಗೆ ಜನ್ಮ ಕೊಡ್ತು ಅಂತಂದ್ರೆ ಸಿಂಹ, ತಾಯಿ ಸಿಂಹ ಸಾಯ್ತದ. ಗಂಡ ಮಗನ ಹಡಿತಂದ್ರೆ ಮುಗಿತು ಸಿಂಹ, ತಾಯಿ ಸಿಂಹ ಸತ್ತ ಹೋಗಿಬಿಡ್ತದೆ, ಅದು ಬದುಕುವುದಿಲ್ಲ. ಹೆಣ್ಣು ಮಗುವಿಗೆ ಜನ್ಮ ಕೊಡ್ತು ಅಂತಂದ್ರೆ ತಾಯಿ ಸಿಂಹ ಸಾಯುವುದಿಲ್ಲ. ಹಂಗ ಉತ್ತರ ಇರ್ತದೆ. ಲೋಕದೊಳಗೆ 63 ವಿದ್ಯೆಗಳೇನದಾವಲ್ಲ, ಇವು ಸಿಂಹ ಹೆಣ್ಣು ಮರಿಗೆ ಜನ್ಮ ಕೊಟ್ಟಾನ. ಅಜ್ಞಾನ ಅನ್ನುವಂಥ ತಾಯಿ ಸಾಯುವುದಿಲ್ಲ, ಮತ್ತಷ್ಟು ಬೆಳ್ಕೊಂತ ಹೋಗ್ತದೆ. ಯಾವಾಗ ಸಿಂಹದ ಹೊಟ್ಟೆಯಿಂದ ಗಂಡು ಸಿಂಹ ಮರಿ ಹುಟ್ಟಿತು, ತಾಯಿ ಸಿಂಹ ಸತ್ತು ಹೋಗಿಬಿಡ್ತದೆ. ಇಲ್ಲಿ ಜ್ಞಾನ ಅನ್ನುವುದೇ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅನ್ನುವುದೇ ಗಂಡು ಸಿಂಹ ಇದ್ದಂಗಿದೆ. 64ನೇ ವಿದ್ಯೆ ಇದು, ಪರಾವಿದ್ಯೆ, ಬ್ರಹ್ಮವಿದ್ಯೆ. ಈ ಬ್ರಹ್ಮವಿದ್ಯೆ ನಿನ್ನ ಅಂತಕ್ಕಂಥವಾಗ ಹುಟ್ಟಿತು. ಅನಾದಿ ಕಾಲದಿಂದ ಅವಿತುಕೊಂಡಿರ್ತಕ್ಕಂಥ ಈ ಅನಾದಿ ಮೂಲ ಮಾಯ ಅಂತಕ್ಕಂಥ ತಾಯದಲ್ಲ, ಸತ್ತು ಹೋಗ್ಬಿಡುತ್ತೆ. ಹಾಗೆ ಒಮ್ಮೆ ಸತ್ತು ಹೋದ್ಲು ಅಂದ್ರೆ ಹೊಳ್ಳಿ ಹುಟ್ಟು ಬರ್ತಾಳೇನು ಅಂತಂದ್ರೆ ಹುಟ್ಟು ಬರೋದಿಲ್ಲ. ಅದಕ್ಕೆ ಮಗ ಹುಟ್ಟಿ ತಾಯಿಯನ್ನು ಕೊಂದ ಅಂತ ಲಕ್ಷ ಎಲ್ಲೂ ಪದ ಹೇಳ್ತಾರೆ ನೋಡಿದ್ರೇನು. ಮಗ ಹುಟ್ಟಿ ಏನು ಮಾಡಿದ ಅಂದ್ರೆ ತಾಯಿಯನ್ನು ಕೊಂದ. ಮಗ ಹುಟ್ಟಿದ, ತಾಯಿಯನ್ನು ಕೊಂದ. ಅರ್ಥಾರ್ಥ ಏನು, ಜ್ಞಾನಪುತ್ರ ಹುಟ್ಟಿದ, ಅಜ್ಞಾನವೆಂಬ ತಾಯಿಯನ್ನು ನಾಶ ಮಾಡಿದ ಅಂತ ಬರ್ತದೆ. ಅದಕ್ಕಾಗಿ ಜ್ಞಾನದಿಂದನೇ ಏನಾಗ್ತದ್ರೆ ಅಜ್ಞಾನದ ನಿವೃತ್ತಿ ಆಗುತ್ತದೆ. ಆ ಜ್ಞಾನ ನಿನ್ನ ಅಂತಕ್ಕಂಥ ಉದಯ ಆಗಬೇಕಾಗಿತ್ತಂದ್ರೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಸರಿಯಾಗಿ ಮಾಡಿದಾಗ ಆ ಜ್ಞಾನ ಉದಯ ಆಗುತ್ತದೆ. ಆನಂತರದಲ್ಲಿ ಶ್ರವಣಾದಿಗಳನ್ನು ಮಾಡುವುದರಿಂದ ಏನಾಗ್ತದೆ ಅಂತ ಕೇಳಿದರೆ ಜ್ಞಾನ ಅನ್ನುವಂಥದ್ದು ಉತ್ಪತ್ತಿಯಾಗಿ ಅದರಲ್ಲಿರ್ತಕ್ಕಂಥ ಸಂಶಯ ಭಾವನೆಗಳು, ವಿಪರೀತ ಭಾವನೆಗಳು, ಇನ್ನೂ ಯಾವ ಅಸಂಭಾವನೆಗಳು ಯಾವ ಇದ್ದು ಅಂತಂದರೆ ಇವೆಲ್ಲವೂ ಏನಾಗ್ತಾವೆ ಅಂತ ಕೇಳಿದರೆ ಇವು ನಿವೃತ್ತಿ ಅನ್ನುವಂಥವಾಗುತ್ತವೆ. ದೃಢ ಅಪರೋಕ್ಷ ಜ್ಞಾನವಾದ ಮೇಲೆ ಇವುಗಳನ್ನು ಮಾಡುವಂಥ ಅವಶ್ಯಕತೆ ಏನಿಲ್ಲ. ಆನಂತರ ಇವನ್ನು ಮಾಡಬೇಕು ಅಂತಂದರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ. ಸಂಶಯ ಇದ್ದರೆ ಶ್ರವಣ ಮಾಡು, ವಿಪರೀತ ಭಾವನೆ ಅಸಂಭಾವನೆಗಳಿದ್ದು ಅಂತಂದರೆ ಮನನ ನಿಧ್ಯಾಸನಗಳನ್ನು ಮಾಡು. ಅವಿರಲಿಲ್ಲ ಅವನು ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ತಿಳ್ಕೊಂಡು ಶ್ರವಣ ಮನನ ನಿಧ್ಯಾಸದ ಎರಕವಿಲ್ಲದೆ ಸ್ವತಂತ್ರತೆಯಳು ಇಂದ್ರಿಕ್ಕನು ನಿಜ ಸುಖದಲ್ಲಿ ಅಂತ ತಿಳ್ಕೊಂಡು ಆ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈ ರೀತಿಯಾಗಿ ಶ್ರವಣ ಮನನ ನಿಧ್ಯಾಸನಗಳಿಂದ ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮನಿಗೆ ಆನಂತರ ಏನಿಲ್ಲ ಅಂತ ಕೇಳಿದ್ರೆ ನಮಗೆ ಕರ್ತವ್ಯಾದಿಗಳು ಇಲ್ಲ ಅಂತ ಪಲ್ಲವಿಯಲ್ಲಿ ಇಷ್ಟು ವಿಚಾರವನ್ನು ಹೇಳ್ತಾರೆ. ಮುಂದಿನ ನುಡಿಯಿಂದ ಏನು ಹೇಳ್ತಾರೆ ಅಂದ್ರೆ ಶ್ರವಣದ ಲಕ್ಷಣವನ್ನು ಹೇಳ್ತಾರೆ. ಈ ಹಿಂದೂ ಶ್ರವಣದ ಲಕ್ಷಣ ಹೇಳ್ಕೊಂಡು ಬಂದಿದ್ದಾರೆ. ಆದರೂ ಮತ್ತೆ ಇಲ್ಲೊಂದು ರೀತಿ ಏನು ಮಾಡ್ತಾರೆ ಅಂತಂದರೆ ಇನ್ನಷ್ಟು ಗಟ್ಟಿಯಾಗಲಿ ಅನ್ನುವ ರೀತಿಯಾಗಿ ಶ್ರವಣ ಅಂದರೆ ಎದಕ್ಕೆ ಕಾಣಬೇಕು, ಆ ಶ್ರವಣವನ್ನು ನಾನು ಯಾವ ರೀತಿ ಸಾಧಕನಾಗಲ್ಪಟ್ಟಂತ ನಾನು ಮಾಡಬೇಕು ಅನ್ನುವುದನ್ನು ಈ ಒಂದೇ ನುಡಿಯಿಂದ ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವನಿಸಿದಾರು ತೆರೆದ ಲಿಂಗಗಳ ಅವಿರತವರಿಯಲು ಪರಮಾತ್ಮರಿಗೈಕ್ಯವೇ ತಾತ್ಪರ್ಯವಿದು ಭುವನೋತ್ತರವೆಂದವಧರಿಪುದೇ ಸುಶ್ರವಣ ವಿಧಾನಾರೆಂಬುದನ್ನೊಂದಿ ಸುವಿಚಾರಿಸಲೀಯದ ಮೂಲ ಜ್ಞಾನವನ್ನು ಕಿರಿಸುತ್ತಿಹುದು. ವಿವಿಧವೆನಿಸುವ ಅನೇಕ ವಿಧಗಳಾದ ವೇದದ ವಾಕ್ಯಗಳಿಗೆ
ಅಂದರೆ ಗಣನಕ್ಕೆ ತಂದಿರತಕ್ಕಂತಹ ಆರು ಪ್ರಕಾರವಾಗಿರ್ತಕ್ಕಂತಹ ಲಿಂಗಗಳು ಅಂತ ಬರುತ್ತೆ ಶಾಸ್ತ್ರದಲ್ಲಿ. ಅವಕ್ಕೆ ಶ್ರುತಿಯಲ್ಲಿ ಹೇಳ್ತಕ್ಕಂತಹ ಷಡ್ವಿಧ ಲಿಂಗಗಳು, ಶ್ರುತಿ ಷಡ್ಲಿಂಗಗಳು ಅಂತ ಕರೀತಾರೆ. ಹೆಂಗೆ ಶ್ರವಣ ಮಾಡಬೇಕು ಅಂತಂದ್ರೆ ಷಡ್ಲಿಂಗ ಪೂರ್ವಕವಾಗಿ ಇಲ್ಲಿ ಏನು ಮಾಡಬೇಕು ಅಂದ್ರೆ ಶ್ರವಣ ಮಾಡಬೇಕು ಅಂತಂದ್ರೆ ತಾತ್ಪರ್ಯ. ಅದರ ಭಾವ ಹೇಳ್ತಾನೆ ಕೇಳ್ರಿ ನಿಮಗೆ. ಒಂದು ಉಪಕ್ರಮ, ಇನ್ನೊಂದು ಉಪಸಂಹಾರ, ಇವೆರಡು ಕೂಡಿ ಒಂದು ಲಿಂಗ. ಆ ನಂತರದಲ್ಲಿ ಎರಡನೇದ್ದು ಯಾವುದು ಅಂತಂದರೆ ಅಭ್ಯಾಸ, ಮೂರನೇದ್ದು ಅಪೂರ್ವತ, ನಾಲ್ಕನೇದ್ದು ಫಲ, ಐದನೇದ್ದು ಅರ್ಥವಾದ, ಆರನೇದ್ದು ಉಪಪತ್ತಿ ಎಂಬುದಾಗಿ 6 ಲಿಂಗಗಳು ಪ್ರತಿಯೊಂದು ಶ್ರುತಿಗಳಲ್ಲಿ, ಪ್ರತಿಯೊಂದು ವೇದಾಂತ ಶಾಸ್ತ್ರಗಳಲ್ಲಿ, ಅದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶಾಸ್ತ್ರಗಳಲ್ಲಿ ಏನದಾವು ಅಂತಂದರೆ ಒಂದು 6 ಲಿಂಗಗಳು ಅಂತ. ಯಾರಿಗೆ ಸರಿಯಾದ ಜ್ಞಾನ ಆಗೋದಿಲ್ಲ ಅವ್ರೇನು ಮಾಡಬೇಕು ಅಂದರೆ ಈ ಶ್ರುತಿ ಷಡ್ಲಿಂಗಯುಕ್ತವಾಗಿ ಏನು ಮಾಡಬೇಕು, ಶ್ರವಣ ಮಾಡಬೇಕು ಅಂತ ನೇಮ ಇದೆ. ಒಂದು ಅಂಗಶ್ರವಣ, ಇನ್ನೊಂದು ಅಂಗಿಶ್ರವಣ ಅಂತ ಶ್ರವಣದೊಳಗೆ 2 ಭಾಗ ಮಾಡಿಕೊಂಡು ಬಂದಿದ್ದಾರೆ. ಅಂಗಶ್ರವಣ ಅಂತಂದರೆ ಸದ್ಗುರು ಉಪದೇಶ ಮಾಡಿದ ತತ್ವಮಸಿ ಮಹಾವಾಕ್ಯ ತನ್ನ ಶ್ರೋತೃತ್ವ ಸಂಬಂಧ ಆಗಿ ವಾಚ್ಯ ಲಕ್ಷಾರ್ಥಗಳನ್ನು ತಿಳಿದು ವಾಚ್ಯ ಭಾಗವನ್ನು ಬಿಟ್ಟು ಲಕ್ಷಾರ್ಥದಲ್ಲಿ ಮನ ರಮಿಸಿ ಆ ಪರಬ್ರಹ್ಮನೇ ನೀನಿದ್ದಿ ಎಂದ ಮಾತನ್ನು ಕೇಳಿ ಅದನ್ನು ಅನುಸಂಧಾನ ಮಾಡಿ ಅನುಭವಕ್ಕೆ ಬಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಜ್ಞಾನ ಆಯಿತು ಅಂದರೆ ಇವನಿಗೆ ಕೆಲಸ ಮುಗಿದು ಹೋತು. ಇವು ಶ್ರುತಿ ಷಡ್ಲಿಂಗ ಯುಕ್ತವಾಗಿ ಶ್ರವಣ ಮಾಡ್ಬೇಕಂತೇನಿಲ್ಲ, ಅವನು ದಾಟಿಕೊಂಡು ಹೋದವ. ಇನ್ನು ಅಕಸ್ಮಾತ್ ಯಾರಿಗೆ ಈ ರೀತಿ ಜ್ಞಾನ ಆಗೋದಿಲ್ಲ, ಮಹಾವಾಕ್ಯವನ್ನು ಗುರು ಉಪದೇಶ ಮಾಡಿದಾಗ ಜ್ಞಾನ ಯಾರಿಗೆ ಆಗೋದಿಲ್ಲ, ಅವ್ರು ಏನು ಮಾಡಬೇಕು ಅಂದ್ರೆ ಶ್ರುತಿ ಷಡ್ಲಿಂಗಯುಕ್ತವಾಗಿ ಮಾತ್ರ ಶ್ರವಣ ಮಾಡಬೇಕು. 6 ಲಿಂಗಗಳು ಅದನ್ನು ಈ ಪ್ರಯೋಗ ಬರೆಯಕತ್ತಾರೆ ಅವರು. ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವನಿಸಿದ 6 ತೆರದ ಲಿಂಗಗಳ ಅವಿರತ ಅರಿಯಲು ಪರಮಾತ್ಮರಿಗೆ ಐಕ್ಯವೇ ತಾತ್ಪರ್ಯವಿದು ಭುವನೋತ್ತರವೆಂದವಧರಿಪುರೇಸು ಶ್ರವಣ ಇದಾನಾರೆಂಬುವುದನ್ನು ಹೊಂದಿ ವಿಚಾರಿಸಲೀಯದ ಮೂಲ ಅಜ್ಞಾನವನ್ನೇ ಕೆಡಿಸುತ್ತಿಹುದು. ಅದರ ಅಭಿಪ್ರಾಯ ಏನು ಅಂತ ಕೇಳಿದರೆ ಉಪಕ್ರಮ, ಉಪಸಂಹಾರ. ಉಪಕ್ರಮ ಅಂದ್ರೇನು? ಜಗತ್ತು ಹುಟ್ಟುವಕ್ಕಿಂತ ಪೂರ್ವದಲ್ಲಿ, ಈ ಸೃಷ್ಟಿ ಆಗುವಕ್ಕಿಂತ ಪೂರ್ವದಲ್ಲಿ ಸದ್ರೂಪವಾಗಿರತಕ್ಕಂತಹ ಒಂದು ಬ್ರಹ್ಮವೇ ಇತ್ತು ಅಂತ ಹಿಂಗೆ ಹೇಳುವುದಕ್ಕೇನು ಆರಂಭ ಮಾಡ್ತಾರಲ್ಲ, ಇದಕ್ಕೆ ಉಪಕ್ರಮ ಅಂತ. ಸದೇವ ಸೌಮ್ಯ ಇದಮಗ್ರ ಆಸೀರ್ ಏಕಮೇವಾದ್ವಿತೀಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ್. ಸದ್ರೂಪವಾಗಿರ್ತಕ್ಕಂಥ ಒಂದೇ ಒಂದು ಬ್ರಹ್ಮ ಇತ್ತು, ಅದಕ್ಕಿಂತ ಅದ್ರ ಹೊರತು ಮತ್ತೊಂದು ಏನೇನು ಇಲ್ಲವೇ ಇಲ್ಲ ಅಂತ ಹಿಂಗೆ ಸದ್ರೂಪ ಬ್ರಹ್ಮದ ವಿಚಾರವನ್ನು ಆರಂಭ ಮಾಡುವುದಕ್ಕೆ ಅದಕ್ಕೇನಂತಾರು ಅಂತಂದರೆ ಉಪಕ್ರಮ ಅಂತ ಕರೀತಾರೆ. ಕೊನೆಗೆ ಆ ಸದ್ರೂಪ ಬ್ರಹ್ಮದಲ್ಲೇನ ಏನಾಗ್ತದ ಅಂತಂದರೆ ನೀರಿನೊಳಗೆ ಎದ್ದಿರ್ತಕ್ಕಂಥ ತೆರೆ, ನೊರೆ, ಬುರುಗ, ಉದ್ಭುತ ಇವೆಲ್ಲ ಏನದಾವು ಅಂತಂದ್ರೆ ನೀರಿನೊಳಗೆ ಮತ್ತೇನಾಗ್ತಾವ ಅಂದ್ರೆ ಲಯಿಸ್ತಾವ. ಸದ್ರೂಪ ಬ್ರಹ್ಮದಲ್ಲಿ ಹುಟ್ಟಿರ್ತಕ್ಕಂಥ ಈ ಬ್ರಹ್ಮಾಂಡ ಪಿಂಡಾಂಡ ತೋರಿದರೂ ಕೂಡ ಕೊನೆಗೇನಂದ್ರೆ ತೋರುವಾಗುವುದು ಬ್ರಹ್ಮ ಅದ. ಕೊನೆಗಿದು ಬ್ರಹ್ಮದಲ್ಲೇ ಏನಾಗ್ತದೆ ಅಂತಂದರೆ ಅದು ಪರಿಸಮಾಪ್ತಿ ಆಗ್ತದ ಅಂತ ಹೇಳುವುದೇ ಉಪಸಂಹಾರ. ಯಾವ ವಿಷಯವನ್ನು ನೀ ಆರಂಭ ಮಾಡಿದ್ದೀಯೋ ಅದೇ ವಿಷಯದಲ್ಲಿ ಹೋಗಿ ಅದನ್ನೇನು ಮಾಡೋದು ಅಂತ ಕೇಳಿದ್ರೆ ಅದನ್ನು ಉಪಸಂಹಾರ ಮಾಡುವುದಕ್ಕೆ ಅದಕ್ಕೇನಂತಾರು ಅಂತಂದರೆ ಉಪಸಂಹಾರ ಅಂತಾರೆ. ಇವೆರಡು ಕೂಡಿ ಒಂದು ಲಿಂಗ. ಅದನ್ನು ಪುನಃ ಹೇಳುವುದು ಇದಕ್ಕೆ ಅಭ್ಯಾಸ ಅಂತಾರೆ. ವಿಷಯ ಭಾಳ ನಾನು ಶಾರ್ಟ್ಕಟ್ಟಾಗಿ ಹೇಳ್ತೀನಿ ಅಷ್ಟೇ, ಅದರ ಭಾವ ತಿಳ್ಕೊಂಡು ನೀವು
ಆ ಸದ್ರೂಪವಾದ ಬ್ರಹ್ಮವೇ ನೀನು ಇದ್ದಿ ಅಂತ ತಿಳ್ಕೊಂಡು ಆ ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಪುನಃ ಪುನಃ ಉದ್ದಾಲಕ ಮಹರ್ಷಿಗಳು ತಮ್ಮ ಮಗನಾದ ಸೇತುಕೇತುವಿನಿಗೆ 9 ಸಲ ಉಪದೇಶ ಮಾಡಿದರಂತ. ಅದನ್ನು ಸ ತತ್ವಮಸಿ ಶ್ವೇತಕೇತು, ಆ ಪರಬ್ರಹ್ಮನ ನೀನು ಇದ್ದಿ ಅಂತ 9 ಸರಿ 9 ದೃಷ್ಟಾಂತಗಳನ್ನು ಕೊಟ್ಟು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವಾಗೇನು ಮಾಡಿದ್ರು, ಗಟ್ಟಿ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೇನಂತಾರೋ ಅಂದ್ರೆ ಅಭ್ಯಾಸ ಲಿಂಗ ಅಂತ ಕರ್ಕೊಂಡು ಬರ್ತಕ್ಕಂಥವರಾಗ. ಆನಂತರದಲ್ಲಿ ಬ್ರಹ್ಮಾಭಿನ್ನವಾದ ಪ್ರತ್ಯೇಗಾತ್ಮ ಸ್ವರೂಪ ಪ್ರತ್ಯಕ್ಷಾದಿ 6 ಪ್ರಮಾಣಗಳೆಂದು ವಿಷಯವಲ್ಲ, ಪ್ರಮಾಣ ಅತೀತವಾಗಿ ಸ್ವತಃ ಪ್ರಮಾಣ ಹೇಳುವುದೇ ಅಪೂರ್ವತಾ ಲಿಂಗವೆನಿಸುವುದು. ಅಭ್ಯಾಸ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ. ಅಪೂರ್ವತ ಅಂದ್ರೆ ಆತ್ಮ ನಿನ್ನ ಸ್ವರೂಪ, ಪ್ರತ್ಯೇಗಾತ್ಮ ಸಾಕ್ಷಿ ಕೂಟಸ್ಥ ಪರಬ್ರಹ್ಮ ಸ್ವರೂಪ ಯಾವ ಪ್ರಮಾಣಗಳಿಗೂ ವಿಷಯ ಅಲ್ಲ. ಇಷ್ಟು ತಿಳ್ಕೊಂಬಿಡ್ರಿ ನೀವು. ಕಣ್ಣಿನಿಂದ ವಿಷಯಕ್ಕೆ ಅನ್ನುವಂದ್ರೆ ರೂಪ ಅಲ್ಲ. ಕಣ್ಣಿಗೆ ಯಾವುದು ವಿಷಯ ಆಕತಿ? ರೂಪ ವಿಷಯ ಆಗ್ತದೆ. ಹಂಗೆ ಪರಬ್ರಹ್ಮ ವಸ್ತು ಏನಂದ್ರೆ ಯಾವುದೋ ಒಂದು ರೂಪದ ಅಂತ ಕೇಳಿದ್ರೆ ಯಾವ ರೂಪವೂ ಇಲ್ಲ. ಇದರಂತೆ ಏನು 6 ಪ್ರಮಾಣಗಳಂತಿದ್ದಾವೆಯೋ, ಪ್ರತ್ಯಕ್ಷ, ಅನುಮಾನ, ಅನುಪಲಬ್ಧಿ, ಶಬ್ದ ಪ್ರಮಾಣ ಅನ್ನತಕ್ಕಂಥ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಪ್ರಮಾಣ, ಅರ್ಥಾಪತ್ತಿ, ಉಪಪತ್ತಿ ಅನ್ನತಕ್ಕಂಥ ಈ 6 ಪ್ರಮಾಣಗಳೇನದಾವ ಅಂತಂದರೆ ಬಾಹ್ಯ ವಸ್ತುಗಳನ್ನ ತಿಳ್ಕೋದ್ರಲ್ಲಿ ಸಹಾಯಕ ಹೊರತಾಗಿ ಆತ್ಮವಸ್ತು ಅವ ಸ್ವತಃ ಪ್ರಮಾಣ ಇರುವುದರಿಂದ ಯಾವ ಪ್ರಮಾಣಗಳಿಗೂ ವಿಷಯ ಅಲ್ಲ ಅಂತ ಹೇಳುವುದೇ ಇದು ಅಪೂರ್ವತ ಲಿಂಗ. 1ನೇದ್ದು ಉಪಕ್ರಮ ಉಪಸಂಹಾರ ಕೂಡ 1, 2ನೇದ್ದು ಅಭ್ಯಾಸ, 3ನೇದ್ದು ಅಪೂರ್ವತ, 4ನೇದ್ದು ಉಪಪತ್ತಿ ಲಿಂಗ. ಉಪಪತ್ತಿ ಲಿಂಗವನ್ನು ಹೇಳುವಾಗ ಏಕವಿಜ್ಞಾನೇನ ಸರ್ವವಿಜ್ಞಾತಂ ಭವತಿ, ಒಂದು ಬ್ರಹ್ಮವನ್ನು ತಿಳಿಯೋಣದರಿಂದ ಸರ್ವವೂ ತಿಳಿಯಲ್ಪಟ್ಟಿತ್ತೆಂದು ಹೇಳುವುದೇ ಫಲಲಿಂಗವಾಗಿರುತ್ತದೆ. ಕಾರಣವಾದ ಮಣ್ಣು ತಿಳಿದರೆ ಕಾರ್ಯಗಳಾದ ಘಟಶರಾವಾದಿಗಳನ್ನು ತಿಳಿದಂತೆ ಆಯಿತು. ಬಂಗಾರ ಒಂದನ್ನು ತಿಳಿದರೆ ಅದರ ಕಾರ್ಯಗಳಾದ ಮುಕುಟಾದಿ ಅಲಂಕಾರವನ್ನು ತಿಳಿದಂತೆ ಆಯಿತು. ಇವುಗಳಂತೆ ಜಗತ್ ಕಾರಣವಾದ ಸದ್ರೂಪ ಬ್ರಹ್ಮ ಒಂದನ್ನು ತಿಳಿದರೆ ಸರ್ವವನ್ನು ತಿಳಿದಂತಾಗುವುದೆಂದು ಹೇಳುವುದೇ ಇದು ಫಲಲಿಂಗ. ಅಭ್ಯಾಸ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಇದು ಫಲಲಿಂಗ. ಅಭಿಪ್ರಾಯ ಏನು ಅಂತಂದರೆ ಬಂಗಾರ ಒಂದನ್ನು ತಿಳಿದ್ರೆ ಆಭರಣಗಳನ್ನೆಲ್ಲ ತಿಳಿದಂಗೆ, ಮಣ್ಣು ಒಂದನ್ನು ತಿಳಿದ್ರೆ ಗಡಿಗೆ ಮಡಿಕೆಗಳನ್ನೆಲ್ಲ ತಿಳಿದಂಗೆ, ಸದ್ರೂಪವಾದ ಬ್ರಹ್ಮ ಒಂದನ್ನು ತಿಳಿದ್ರೆ ಈ ಚರಾಚರಾತ್ಮಕವಾಗಲ್ಪಟ್ಟಂಥ ಈ ಜಗತ್ತೆಲ್ಲವನ್ನೂ ತಿಳಿದಂಗೆ ಹೊರತಾಗಿ ಬಂಗಾರನ ಆಭರಣ ಆಗಿ ತೋರಿದಂತೆ ಜಗತ್ತನ ಏನಾಗಿದೆ ಅಂತ ಕೇಳಿದರೆ ಈ ಬ್ರಹ್ಮವೇ ಜಗತ್ತಾಗಿ ತೋರಿದ ಹಿಂಗೆ ತಿಳ್ಕೊಳ್ಳೋದಕ್ಕೆ ಏನಂತಾರೋ ಅಂದ್ರೆ ಇದು ಫಲಲಿಂಗ 3ನೇದ್ದು. ಹಿಂಗೆ ಅಭ್ಯಾಸ ಮಾಡ್ಬೇಕಂತ ಯಾರೋ ಸಾಧಕನಾಗಲ್ಪಟ್ಟಂಥವನು ಈ ರೀತಿಯಾಗಿ ಉಪಕ್ರಮ ಉಪಸಂಹಾರ ಅಪೂರ್ವತ ಫಲ ಅಂತೇಳಿ ಇವು ಹೇಳಕತ್ತಾರಲ್ಲ, ಎಂಥ ಅಭ್ಯಾಸ ನೀವು ಮಾಡಬೇಕು ಅಂತಂದರೆ ಏಕವಿಜ್ಞಾನೇನ ಸರ್ವವಿಜ್ಞಾತಂ ಭವತಿ, ಒಂದನ್ನು ತಿಳಿಯೋಣದರಿಂದ ಎಲ್ಲವನ್ನೂ ತಿಳಿದಂತಾಗಿರಬೇಕು. ಹಂಗಾರೆ ಒಂದು ಯಾವುದು ಅಂತಂದರೆ ಇರುವುದು ಒಂದು ಬ್ರಹ್ಮಪ್ಪ, ಅದರ ಹೊರತು ಮತ್ತೊಂದು ಏನೇನೂ ಇಲ್ಲ. ಆ ಇರೋ ಒಂದು ಬ್ರಹ್ಮವನ್ನು ನೀ ತಿಳಿಯೋಣದರಿಂದ ಸರ್ವವನ್ನು ತಿಳಿಯಲ್ಪಟ್ಟಂತೆ ಆಗುತ್ತದೆ. ಹಿಂಗೆ ತಿಳ್ಕೊಳ್ಳೋದೇ ಫಲ. ಸಾಧಕನಿಗೆ ಫಲ ಏನು? ಇದು ಫಲ. ಆ ಬ್ರಹ್ಮವೇ ನಾನಿದ್ದೀನಿ ಅಂತ ಹಿಂಗೆ ತಿಳ್ಕೊಳ್ಳೋದೇ ಇಲ್ಲಿ ಇದು ಫಲಲಿಂಗ. ಅದಕ್ಕೆ 3-4 ಉದಾಹರಣೆ ಕೊಟ್ಟರು. ಮಣ್ಣಿನ ಉದಾಹರಣೆ ಕೊಟ್ಟರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಕೆ ಇಲ್ಲ ಅನ್ನುವಂಥ ವಿಚಾರವನ್ನು ಕೊಟ್ಟರು. ಹಿಂಗೆ ಈ ರೀತಿ ಅಭ್ಯಾಸ ಮಾಡೋದು ಇದು ಫಲಲಿಂಗ. ಇನ್ನು ಪ್ರತ್ಯೇಗಾತ್ಮ ಸ್ವರೂಪವಾದ ನಿರ್ವಿಕಾರ ಬ್ರಹ್ಮವೇ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಅನುಪ್ರವೇಶಗಳೆಂಬ ಪಂಚಕೃತ್ಯಗಳನ್ನು ಮಾಡಿದೆಂಬ ಕರ್ತೃತ್ವವನ್ನೇ ಪೇಳುವುದೇ ಅರ್ಥವಾದವೆನಿಸುವುದು.
ಅರ್ಥವಾದ ಲಿಂಗವನ್ನು ಇಲ್ಲಿ ಹೇಳ್ತಾರೆ. ಇದೇ ಸ್ಥಿತಸ್ಯ ಗತಿಶ್ಚಿಂತನೀಯ ಎಂಬ ನ್ಯಾಯದಂತೆ, ಅಂದರೆ ಇದ್ದೊಂದು ಬ್ರಹ್ಮವು ಏನಾದರೂ ಮಾಡಬಹುದು, ಇಲ್ಲದ್ದು ಏನು ಮಾಡದೆಂಬ ಭಾವವು ಅಥವಾ ಅದ್ವೈತವನ್ನು ಸ್ತುತಿ ಮಾಡುತ್ತಾ ದ್ವೈತವನ್ನು ನಿಂದಿಸುವ ವಾಕ್ಯಗಳಿಗೆ ಇಲ್ಲಿ ಅರ್ಥವಾದ ಅಂತಕ್ಕಂಥ ಲಿಂಗವನ್ನು ಹೇಳುವಂಥವರಾಗುತ್ತಾರೆ. ಬಹಳ ದೊಡ್ಡ ವಿಚಾರಗಳದಾವು. ಇರಲಿ, ಅಂತೂ ಅಭಿಪ್ರಾಯ ಏನು ಅಂತ ಕೇಳಿದರೆ, ಇದ್ದ ಮನುಷ್ಯನ ಏನಾರ ಮಾಡ್ತಾನೆ ಹೊರತಾಗಿ ಇಲ್ಲದ ಮನುಷ್ಯನಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಏನಾದರೂ ಒಂದು ಮಾಡಿದಾನು ಅಂದ್ರೆ ಅದ್ರ ಹಿಂದೆ ಇರಬೇಕಂತ. ಈಗ ಸೃಷ್ಟಿ ಮಾಡಿದನಪ್ಪ ಭಗವಂತ, ಇಂಥ ಸೃಷ್ಟಿ ಮಾಡಿದಾನು ಅಂತಂದ್ರೆ ಒಬ್ಬ ಭಗವಂತ ಅದಾನಂತ ನಿಮಗೆ ಅನುಭವಕ್ಕೆ ಬರ್ತದೋ ಇಲ್ಲೋ? ವಿಮಾನ ಒಂದು ಹೊಂಟದಪ್ಪ, ಆ ವಿಮಾನ ಒಂದು ಹೊಂಟದಂದ್ರೆ ಆ ವಿಮಾನ ನಡೆಸುವಂಥ ಚಾಲಕ ಒಬ್ಬ ಅದಾನು ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತದೋ ಇಲ್ಲೋ? ಅಂದ್ರೆ ಆ ವಿಮಾನದ ಡ್ರೈವರ್ ಕಣ್ಣಿಗೆ ಕಾಣ್ತಾನೇನೋ? ವಿಮಾನದ ಡ್ರೈವರ್ ಕಣ್ಣಿಗೆ ಕಾಣದಿದ್ದರೂ ಕೂಡ ವಿಮಾನ ಹೊಂಟತಿ ಅಂದ್ರೆ ಅದರ ನಡೆಸುವಂಥ ಒಬ್ಬ ಚೇತನ ಪುರುಷ ಅದಾನು ಅಂತ ತಿಳ್ಕೊತಿರಿಲ್ಲೋ? ಹಂಗೆ ಈ ಸೃಷ್ಟಿ ಉತ್ಪತ್ತಿ ಆಗಾಕತ್ತೈತಿ, ಸ್ಥಿತಿ ಆಗಾಕತ್ತೈತಿ, ಲಯವಾಗಕತ್ತೈತಿ. ನಿಯಮನ ಅಂತಂದ್ರೆ ಯಾವ್ಯಾವ ವ್ಯಕ್ತಿ ಯಾವ ರೀತಿ ಹಂಗೆ ನಡ್ಕೋಬೇಕು ಅಂತಂದ್ರೆ ನಿಯಮನ ಐತಿ. ಹೌದು, ಎಲ್ಲದರಲ್ಲಿ ತಾನೇ ಏನಾಗಿದ್ದಾನು ಅಂತಂದ್ರೆ ಪ್ರವೇಶ ಆಗಿದ್ದಾನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಿಂದ. ಇಷ್ಟೆಲ್ಲ ನಡೆದತಿ ಅಂತಂದ್ರೆ ಈ ಪಂಚಕೃತ್ಯಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಕರ್ತೃತ್ವ ಶಕ್ತಿ ಅದ ಅಂತ ಅರ್ಥ ಆಗ್ತದಿಲ್ಲೋ? ಒಂದು ಕರ್ತೃತ್ವ ಶಕ್ತಿ ಅದ ಅಂತ ಹೇಳುವುದೇ ಇಲ್ಲೇನು ಅಂತ ಕೇಳಿದ್ರೆ ಇದಕ್ಕೆ ಅರ್ಥವಾದ ಅಂತ ಕರೀತಾರೆ. ಅಥವಾ ಇನ್ನೊಂದು ಮಾತ ಏನು ಅಂತಂದರೆ, ಇದ್ದ ಒಂದು ಬ್ರಹ್ಮನ ಏನಾದರೂ ಮಾಡಿದ್ದೇವಿನ ಇಲ್ಲದ್ದು ಏನೂ ಮಾಡೋಕ್ಕೆ ಆಗೋದಿಲ್ಲ. ಅದರಂತೆ ಈ ಮಾತಿನೊಳಗೆ ಏನು ಹೇಳಿದ್ರು, ಇದ್ದ ಒಂದು ಪರಬ್ರಹ್ಮ ವಸ್ತುವಿನಿಂದನೇ ಏನಾದರೂ ಆಗಬೇಕು ಹೊರತಾಗಿ ಇಲ್ಲದೇ ಇರತಕ್ಕಂಥ ವಸ್ತುವಿನಿಂದ ಏನೇನೂ ಆಗೋದಿಲ್ಲ. ಈ ಜಗತ್ತಾಗಿ ತೋರಿತಂದ್ರೆ ಏನು? ಬ್ರಹ್ಮ ಹಿಂದೆ ಐತೆ ಅಂತ ತಿಳ್ಕೊಂಡು ಏನಾಗೈತೆ ಅಂದ್ರೆ ಜಗತ್ತಾಗಿ ತೋರಿದ. ನೀ ಅದಿ ಅಂತ ನಿನ್ನ ಆಶ್ರಯಕ್ಕೆ ಒಬ್ಬ ಹೆಂಡತಿ ಬಂದಪ್ಪ, ನೀನೇ ಇರಲಿಲ್ಲ ಅಂದ್ರೆ ಹೆಂಡತಿ ಬರ್ತದ್ದು? ಹೆಂಡತಿ ಬರಲಿಲ್ಲ ಅಂತಂದ್ರೆ ಮಕ್ಕಳು ಹಾಕಿದ್ದು? ಸೃಷ್ಟಿ ಉತ್ಪತ್ತಿ ಆಗಬೇಕಾದ್ರೆ ಹಿಂದೆ ಏನಿದೆ ಅಂತ ಕೇಳಿದರೆ, ಪರಬ್ರಹ್ಮ ಅನ್ನುವಂಥ ಪುರುಷನಿಗೆ ಮಾಯ ಅನ್ನುವಂಥ ಉಪಾಧಿ ಕೂಡಿದಾಗ ಜಗತ್ತಿನ ಉತ್ಪತ್ತಿ ಆರಂಭ ಆಗ್ಯದ. ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಇವೆಲ್ಲ ಆಗಬೇಕಾಗಿತ್ತು ಅಂತಂದರೆ ಮೊದಲು ನೀ ಏನದಿ ಅಂತ ಹಿಂಗೆ ತಿಳ್ಕೊಳ್ಳೋದಕ್ಕೆ ಏನಂತಾರು ಅಂದ್ರೆ ಇದಕ್ಕೆ ಅರ್ಥವಾದ ಲಿಂಗ ಅಂತ ಕರ್ಕೊಂಡು ಬಂದರು. ಇನ್ನೊಂದು ಬರೀತಾರೆ, ಘಟಕ್ಕೆ ಮೃತ್ತಿಕೆ ಜಾಲಕ್ಕೆ ಜೇಡು ಹುಳುವು ಉಪಾದಾನ ಕಾರಣವಾಗಿರುವಂತೆ ಬ್ರಹ್ಮವೇ ಜಗತ್ತಿಗೆ ಅಭಿನ್ನೋಪಾದಾನ ಕಾರಣವೆಂದು ಹೇಳುವುದೇ ಉಪಪತ್ತಿ ಎಂಬ ಲಿಂಗವೆನಿಸುವುದು. ಪ್ರತಿಯೊಂದು ವೇದಾಂತ ಗ್ರಂಥಗಳಲ್ಲಿ ಈ 6 ಲಿಂಗಗಳನ್ನು ಹೇಳಲ್ಪಟ್ಟಿವೆ. ಅವುಗಳನ್ನು ವಿಚಾರಿಸಿ ತಿಳ್ಕೊಳ್ಬೇಕು. ಇಲ್ಲೊಂದು ಉದಾಹರಣೆ ಕೊಟ್ಟರು. ಘಟಕ್ಕೆ ಒಂದು ಬಿಂದಿಗೆ ಆಗಬೇಕಾದ್ರೆ ಆ ಘಟದ ಉತ್ಪತ್ತಿಗೆ ಏನು ಕಾರಣದ ಅಂದ್ರೆ ಮಣ್ಣು ಕಾರಣ ರೂಪವಾದ ಮಣ್ಣು ಇರಲಾರದ ಕಾರ್ಯರೂಪವಾದ ಘಟ ಆಗಾಕ ಸಾಧ್ಯ ಇಲ್ಲ. ಇನ್ನೊಂದು ಜೇಡುಹುಳ ಅಂತದ, ಜೇಡುಹುಳ ಜಾಲ ಹೇಳ್ತಿತ್ತು ನೋಡೋದು. ಆ ಜಾಲ ಹೇಳಕ್ಕೆ ಎಲ್ಲಿ ದಾರ ತಂತದು? ಯಾವ್ದಾರ ಕಿರಾಣಿ ಸ್ಟೋರ್ಗೆ ಹೋಗಿ ದಾರ ತಂದದೇನು? ತನ್ನ ಜೊಲ್ಲನ್ನು ಏನು ಮಾಡ್ತೀವಿ ಅಂತಂದ್ರೆ ಆ ರೀತಿ ಮಾಡಿ ಬಲಿ ಹಣದದು ಎಲ್ಲೋ? ತನ್ನ ಜೊಲ್ಲಿನಿಂದ ಏನು ಮಾಡ್ತೀವೋ ತಾನ ಹೆಂಗೆ ಮಾಡ್ತೀವಿ ಅದನ್ನು ಹೇಳಿತ್ತು ಅಂದ್ರೆ ಆ ಜಾಡಕ್ಕೆ ತಾನ ಉಪಾದಾನ ಕಾರಣದ, ಗಳಿಗೆಗೆ ಮಣ್ಣು ಉಪಾದಾನ ಕಾರಣದ. ಅದರಂತೆ ಬ್ರಹ್ಮನ ಏನಾಗಿದ್ರೆ ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ. ಹಿಂಗೇನು ಮಾಡುವಂತಂದರೆ, ನೀನು ಈ ರೀತಿಯಾದ ಅಭ್ಯಾಸವನ್ನು ಮಾಡಿದಿ ಅಂತಂದರೆ, ಹಿಂಗೆ ತಿಳ್ಕೊಂಡಿ ಅಂತಂದರೆ ಮತ್ತಷ್ಟು ಏನಾಗ್ತದೆ ಅಂತ ಕೇಳಿದ್ರೆ ನಿನಗೆ ಗಟ್ಟಿ ಆಗ್ತದೆ. ಏನೇನು ಹೇಳಿದ್ರು? ಉಪಕ್ರಮ, ಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಆನಂತರ ಅರ್ಥವಾದ, ಉಪಪತ್ತಿ ಅನ್ನತಕ್ಕಂಥ 6 ಲಿಂಗಗಳನ್ನು ತಿಳಿಸುವಂಥವರಾದರು. ಈ 6 ಲಿಂಗಗಳು ವೇದಾಂತ ಪ್ರತಿಯೊಂದು ಗ್ರಂಥಗಳಲ್ಲಿ ಈ 6 ಲಿಂಗಗಳದ.
ಈ ಶ್ರುತಿ ಷಡ್ಲಿಂಗಯುಕ್ತವಾಗಿ ನೀ ಶ್ರವಣ ಮಾಡಿದಿ ಅಂತಂದರೆ ಈ 6 ಲಿಂಗಗಳಿಂದ ವಿಚಾರ ಮಾಡಿ ನೋಡಿದರೆ ಇವು ಏನು ಉಪದೇಶ ಮಾಡ್ತಾವಂದ್ರೆ ಜೀವಾತ್ಮ ಪರಮಾತ್ಮರಿಗೆ ಐಕ್ಯವಾದ ಅದ್ವೈತ ತಾತ್ಪರ್ಯವೇ ಸಿದ್ಧ ಆಗ್ತದೆ. ಈ 6 ಲಿಂಗಗಳನ್ನು ವಿಚಾರ ಮಾಡುವಾಗ ಜೀವ ಪರಮಾತ್ಮರಿಗೆ ಏಕತ್ವ ನಿಶ್ಚಯ ರೂಪವಾಗಲ್ಪಟ್ಟಂಥ ಅದ್ವೈತದ ತಾತ್ಪರ್ಯವನ್ನು ಎರಡಿಲ್ಲ ಒಂದೇ ಅಂತ ಹೇಳ್ತಕ್ಕಂಥ ಅದ್ವೈತದ ತಾತ್ಪರ್ಯನೇ ಏನಾಗ್ತದೆ ನಿಶ್ಚಯ ಆಗ್ತದೆ. ಈ ತಾತ್ಪರ್ಯ ರೂಪ ಅರ್ಥವೇ ಸರ್ವಕ್ಕೂ ಏನಾಗಿದೆ ಅಂದರೆ ಮಿಗಿಲಾಗಿದೆ. ಇದು ನೋಡು ವೇದಾಂತ ವಾಕ್ಯಗಳ ತಾತ್ಪರ್ಯ ಯಾವುದು? ಸಮಸ್ತ ವೇದಾಂತ ವಾಕ್ಯಗಳ ತಾತ್ಪರ್ಯ ಯಾವುದು ಅಂದರೆ ಶಿವಜೀವರಿಗೆ ಐಕ್ಯತ್ವ ಅಥವಾ ಏಕತ್ವದ ನಿಶ್ಚಯ. ಎರಡಿಲ್ಲದೆ ಇರತಕ್ಕಂಥ ಅದ್ವೈತವಾಗಲ್ಪಟ್ಟಂಥ ಪರಬ್ರಹ್ಮ ವಸ್ತು ಒಂದ ಐತಿ ಅಂತ ಹಿಂಗೆ ತಿಳಿಯುವುದೇ ಸಮಸ್ತ ವೇದಶಾಸ್ತ್ರಗಳ ವಾಕ್ಯಗಳ ತಾತ್ಪರ್ಯ ಅದ. ಈ ತಾತ್ಪರ್ಯವನ್ನು ನೀನು ನಿರ್ಣಯ ಮಾಡಿಕೊಂಡಿ ಅಂತಂದರೆ ಈ ತಾತ್ಪರ್ಯ ರೂಪ ಅರ್ಥವೇ ಸರ್ವಕ್ಕೂ ಅಂದರೆ ಎಲ್ಲದಕ್ಕೂ ಇದು ಹೆಚ್ಚಿನದಾಗಿದೆ. ಇದನ್ನು ನೀ ತಿಳ್ಕೊಂಡಿ ಅಂತಂದರೆ ಈ ಅರ್ಥವನ್ನು ನಿಶ್ಚಯವಾಗಿ ತಿಳಿಯುವುದೇ ಇದಕ್ಕೆ ಶ್ರವಣ ಅಂತ ಕರೆದ್ರು ನೋಡಪ್ಪ. ಶ್ರವಣ ಮತ್ತೊಂದು ರೀತಿ ಹೇಳಿದ್ರಲ್ಲ, ಹಿಂದೆ ಶ್ರವಣ ಹೇಳಿದ್ರು. ಇದನ್ನು ಮತ್ತೊಂದು ರೀತಿ ಏನು ಹೇಳಿದರು ಅಂತಂದರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಫಲ, ಅರ್ಥವಾದ, ಉಪಪತ್ತಿ ಇರತಕ್ಕಂಥ ಈ 6 ಲಿಂಗಗಳಿಂದ ಏನು ಮಾಡಬೇಕು ಅಂದ್ರೆ ಮತ್ತಷ್ಟು ಇದನ್ನು ಗಟ್ಟಿಕರಿಸಿಕೊಂಡು ಸಮಸ್ತ ವೇದ ವಾಕ್ಯಗಳ ತಾತ್ಪರ್ಯ ಏನು ಅಂತಂದರೆ ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಶಿವ ಜೀವ ಎರಡು ಒಂದೇ ಅದಾರೆ. ಶಿವಜೀವರು ಎಂದು ಎರಡಿಲ್ಲ, ಪರಶಿವಮಯವೇ ಈ ಜಗವೆಲ್ಲ. ಭವಕಾನನವನ ದಯಿಸುವ ಮಂತ್ರ ಈ ಭುವನದಿ ಗುರುಪುತ್ರನೇವಲ್ಲ ಅಂತ ಹಿಂಗೆ ತಾತ್ಪರ್ಯ ನಿಶ್ಚಯ ಮಾಡ್ಕೊಂಡು ಅಂದ್ರೆ ಇದಕ್ಕೆ ಶ್ರವಣ ಅಂತ ಕರೀತಾರೆ. ಈ ರೀತಿಯಾದ ಶ್ರವಣ ನಾನು ಆರೆಂಬ ವಿಚಾರಕ್ಕೆ ಅವಕಾಶವನ್ನು ಕೊಡದಿರುವ ಮೂಲ ಅಜ್ಞಾನ ಇತ್ತಲ್ಲ, ನಾನು ಯಾರು ಅಂತ ಈ ವಿಚಾರಕ್ಕೆ ಅವಕಾಶವನ್ನು ಕೊಡಲಾರದೆ ಇರತಕ್ಕಂಥ ಮೂಲ ಅಜ್ಞಾನವನ್ನು ಈ ಶ್ರವಣ ನಾಶ ಮಾಡ್ತದೆ. ಶ್ರುತಿ ಷಡ್ಲಿಂಗಯುಕ್ತವಾದ ಶ್ರವಣವನ್ನು ನೀವು ಮಾಡಿದೆ ಅಂತಂದರೆ ಮೂಲ ಅಜ್ಞಾನ ಅನ್ನುವಂಥ ತಾಯಿ ಸತ್ತು ಹೋಗಿಬಿಡ್ತಾಳಂತ 1ನೇ ನುಡಿಯಿಂದ ಹೇಳ್ತಾ, 2ನೇ ನುಡಿಯಿಂದ ಮನನದ ವಿಚಾರವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಈ ಮನನ ನಾವು ಹೇಳಲ್ಪಟ್ಟಂಥ ಮನನ ನೀವು ಮಾಡಬೇಕು, ನಿಮಗೆ ತಿಳಿದಂಗೆ ಮನನ ಮಾಡೋದಲ್ಲ. ಸದ್ಗುರು ಸತ್ಶಾಸ್ತ್ರಗಳು ನಮಗೇನು ಮಾಡ್ತಾವೆ ಅಂತಂದರೆ ಪ್ರತಿಯೊಂದಕ್ಕೆ ಸರಿಯಾದ ಸಾಧನವನ್ನು ನಮಗೆ ಉಪದೇಶ ಮಾಡ್ತಾರೆ. ಆ ರೀತಿ ಅವ್ರು ಹೇಳಿದ ಹಾದಿ ಒಳಗೆ ಹೋದ್ರೆ ನಾವು ಹೋಗಿ ಆ ಗ್ರಾಮವನ್ನು ಆ ಸ್ಥಾನವನ್ನು ಮುಟ್ತೇವೆ. ಅವ್ರು ಹೇಳೋದೊಂದು ನಾವು ಮಾಡೋದೊಂದು ಆತು ಅಂತಂದರೆ ಉತ್ತರಕ್ಕೆ ಹೋಗುವ ಮನುಷ್ಯ ದಕ್ಷಿಣ ಮುಖವಾಗಿ ಹೊಂಟ್ರೆ ಉತ್ತರ ಮತ್ತಷ್ಟು ದೂರ ಆದಿತ್ತು ಹೊರತಾಗಿ ಸಮೀಪ ಆಗೋದಿಲ್ಲ. ಹಂಗೆ ಸಾಧನ ಮಾಡ್ತನು ಅಂತ ತಿಳ್ಕೊಂಡು ನಾನು ನನಗೆ ತಿಳಿದಂಗೆ ಸಾಧನ ಮಾಡ್ತನು ಅಂತಂದರೆ ಅದು ಸಾಧ್ಯ ಇಲ್ಲ. ಗುರುಪುತ್ರ ಪಿತಾಂಬರ್ಜಿ ಅವರಂತಾರೆ, ಗುರುವಾಕ್ಯವ ನಂಬಿರದವ ಸಾಧನಗಳನ್ನು ಪರಿಪರಿ ಮಾಡಲು ಫಲವಿಲ್ಲ. ಗುರುವಾಕ್ಯವನ್ನು ನಂಬಿರಲಾರದ ಸಾಧನಗಳನ್ನು ನಾ ಹಂಗೆ ಮಾಡ್ತನೋ ನಾ ಹಿಂಗೆ ಮಾಡ್ತನೋ ಅಂತ ಮಾಡಬಹುದು, ಕರೆ ಮಾಡಿದ್ರು ಅದಕ್ಕೆ ಫಲ ಇಲ್ಲ. ಬೇಕಾದಂಗೆ ಮಾಡಿ. ಉಸುಕಾಕಿ ಗಾನ ಬೇಕಾದಂಗೆ ಹೊಡಿ, ಯಾರು ಬೇಡ ಅಂತಾರೆ ನನಗೆ. ಒಂದಿಟ್ಟಾರೆ ಎಣ್ಣೆ ಬರ್ತೈತಿ ಅಂದ್ರೆ ಎಣ್ಣೆ ಬರುವಂಗಿಲ್ಲ. ಗುರುವಾಕ್ಯವ ನಂಬಿರದವ ಸಾಧನೆಗಳ ಪರಿಪರಿ ಮಾಡಲು ಫಲವಿಲ್ಲ. ಗುರು ಆರುಡೀಶನ ಕರುಣದೆಂ ಭ್ರಾಂತಿಯೂ ಹರಿಯದೆ ಭವಭಯ ಬೆಡದಲ್ಲ. ಸಿದ್ಧಾರೂಢ ಶಿಷ್ಯರ ಗುರುಪುತ್ರಪ್ಪನವರನ್ನು ತಿಳ್ಕೊಂಡು ಈ ಪದ್ಯವನ್ನು ಸುಂದರವಾಗಿ ನಮಗೆ ಹೇಳ್ತಾರೆ. ಅದಕ್ಕೆ ಸಾಧನ ಮಾಡೋದಕ್ಕರೆ ಗುರುಶಾಸ್ತ್ರಗಳು ಹೇಳಿದ ರೀತಿ ಒಳಗೆ ತಿಳ್ಕೊಂಡು ಸಾಧನೆ ಮಾಡಿದರೆ ಸಮೀಪ ಆಗ್ತದೆ. ಆ ಮೂಲ ಸ್ಥಾನ ಹೋಗಿಬಿಟ್ಟಾಗ ನಮಗೆ ಸಮೀಪ ಆಗ್ತದೆ. ಏನು ಹೇಳ್ತಾರಂತಂದರೆ, ತನ್ನನು ಪರದಿಂದನ್ಯವೆನಲು ತನಗನ್ಯತೆಯುವುದು ಪರತೆಯದರೆಂ ಜಾಢ್ಯಂ ನಿಜವೀ ಘಟದಂತ್ಯಂ ಅನುಮಾನಂ ನೆರೆದುಪಮೆಗಳ ಚೆನ್ನೆಶವಂತಾರಯುವುದೇ ಮನನ ವಿದುನ್ನತ ಪರವಾನೋ ಬಳಿಕಲ್ಲವೋ ಎನ್ನುತಮಿಹ ಸಂಶಯವನ್ನು ತೊಲಗಿಸಿ ಮನ್ನನೆ ಕೊಡುತ್ತಿಹುದು. ಮೂರು ನಿಜಗೊಂಡ್ರು ತಮ್ಮ ಪದ್ಯದಲ್ಲಿ ಇಷ್ಟು ವಿಚಾರವನ್ನು ಬರೆದರು. ಭಾಳ ದೊಡ್ಡ ವಿಷಯದ ಇಲ್ಲಿ, ಭಾಳ ಚಿಂತನಕ್ಕೆ ವಿಷಯದ. ಅದು ಸ್ವಲ್ಪ ಸಮಯದೊಳಗೆ ಅದು ಬಹುಶಃ ಇದು ಒಂದು ಪದಾನ ಒಂದು ವಾರದಾಗ ಮುಗಿತಿತ್ತಿಲ್ಲೋ ಅಂತ ನನಗೆ ಅನಿಸ್ತದೆ. ಅಷ್ಟು ವಿಷಯ ಒಳಗೊಂಡದ. ಇರಲಿ, ಅದರ ಭಾವ ತಗೊಂಡು ನಾಯಿ
ಏನದರ ಭಾವ ಅನ್ನೋದ್ರಷ್ಟ ಅದು ನಮ್ಮ ಕಿವಿ ಮೇಲೆ ಬೀಳಿಗೆ ಮತ್ತೆ ಸಮಯ ಬಂದಾಗ ಅದನ್ನು ಮತ್ತೆ ನೋಡಕ್ಕೆ ಬರ್ತದೆ. ಇದರಲ್ಲಿ ಏನು ವಿಚಾರ ಹೇಳ್ತಾರಂತಂದರೆ ಅದರ ಅಭಿಪ್ರಾಯ, ಅದರ ತಾತ್ಪರ್ಯ ಏನು ಅಂತಂದರೆ, ಏನು ಶ್ರವಣದಿಂದ ಜನ್ಯವಾದ ಒಂದು ಅರ್ಥದಲ್ಲ, ಹಿಂದೆ ಶ್ರವಣ ಮಾಡಿದೆವು, ಆ ಶ್ರವಣದಿಂದ ಜನ್ಯ ಅಂದರೆ ಹುಟ್ಟಿದ್ದು ಏನು ಹುಟ್ಟಿತು? ವೇದಾಂತ ವಾಕ್ಯಗಳ ತಾತ್ಪರ್ಯ ಏನು ನಿಶ್ಚಯ ಆಯಿತು? ಒಂದು ಅದ್ವೈತ ಬ್ರಹ್ಮವೇ ಇದು ನಿಶ್ಚಯ ಆಗಿದೆ ಹಿಂದೆ ಶ್ರವಣದಲ್ಲಿ. ಹೌದು, ಅದನ್ನೇ ಯುಕ್ತಿಯಿಂದ ನಿರ್ಧರಿಸುವುದೇ ಮನನವಾಗಿರುತ್ತದೆ. ಈಗೇನು ಮಾಡೋದು ಅಂತಂದರೆ, ವೇದಾಂತ ವಾಕ್ಯಗಳ ತಾತ್ಪರ್ಯದಿಂದ ನಮಗೆ ಜನ್ಯವಾಗಲ್ಪಟ್ಟಂಥ ನಮ್ಮ ಅಂತಃಕರಣದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಶಿವಜೀವನ ಏಕತ್ವ ಅನ್ನುವಂಥದ್ದೇನು ವಿಷಯದನೋ, ಅದ್ವೈತ ಬ್ರಹ್ಮವೇ ಒಂದು ಅಂತ ಏನು ಹೇಳ್ಕೊಂಡು ಬಂದರು, ಆ ಬ್ರಹ್ಮವನ್ನು ಅದುವೇ ನಾನಿದ್ದೇನೆ ಅಂದೇನು ಹೇಳಿದ್ರು, ಭೇದವನ್ನು ಬಾಧಿಸಬೇಕು, ಅಭೇದವನ್ನು ಸಾಧಿಸಬೇಕಂತ ಹೇಳಿದ್ರಲ್ಲ, ಅಂಥ ಅಭೇದ ರೂಪವಾಗಲ್ಪಟ್ಟಂತಹ ಆ ಬ್ರಹ್ಮವೇ ನಾನು ಅಂತ ಯುಕ್ತಿಯಿಂದ ಅದನ್ನು ನಿರ್ಧರಿಸುವುದೇ ಇಲ್ಲೇನು ಅಂತ ಕೇಳಿದರೆ, ಇದು ಮನನ ನೋಡಪ್ಪ. ಒಟ್ಟಾರೆ ಏನು ಮನನ ಮಾಡುವಂತಂದರೆ, ನಾನು ಪ್ರತ್ಯೇಗಾತ್ಮ ಇದ್ದೇನೆ, ನಾನು ಸಾಕ್ಷಿ ಇದ್ದೇನೆ, ನಾನು ಕೂಟಸ್ಥನಿದ್ದೇನೆ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ, ನಾನು ಸರ್ವದರಲ್ಲಿ ಅಭೇದ ಸ್ವರೂಪನಿದ್ದೇನೆ, ನಾನು ನಿರ್ಗುಣನಿದ್ದೇನೆ, ನಾನು ನಿರಾಕಾರನಿದ್ದೇನೆ. ಈ ರೀತಿಯಾದ ಶಬ್ದಗಳನ್ನು ನಿನ್ನೊಳಗೆ ಏನು ಮಾಡೋದು? ಚಿಂತನೆ ಮಾಡಿ 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 ಈ ರೀತಿಯಾದ ಮನನವನ್ನು ಮಾಡೋದಕ್ಕೇನಂತಾರು ಅಂದ್ರೆ, ಇದಕ್ಕೆ ಮನನ ಅಂತ ಕರೀತಾರೆ. ಒಂದು ಉದಾಹರಣೆಯನ್ನು ಕೊಟ್ಟರು, ಜಡವಾದ ಘಟವನ್ನು ನೋಡ್ತಕ್ಕಂಥ ನೀ ಏನಿದೆ ಅಂದ್ರೆ ಆ ಘಟಕ್ಕೆ ಭಿನ್ನದಿ. ಒಂದು ಉದಾಹರಣೆ ಕೊಟ್ಟರೆ ಈಗ ಅವರದು ಈ ಪದ್ಯದೊಳಗೆ, ಘಟವನ್ನು ನೋಡುವ ತಾನು ಘಟಕ್ಕೆ ಭಿನ್ನಿರುವಂತೆ ಈ ಜಗತ್ತನ್ನು ನೋಡುವ ತಾನು ಈ ದೇಹಾದಿಗಳು ನೋಡ್ತಕ್ಕಂಥ ತಾನು ಇವಕ್ಕೇನದಾನೋ ಅದನ್ನು ಭಿನ್ನನಾಗಿರ್ತಕ್ಕಂಥವನದಾನೆ. ಇಂಥ ಸಾಕ್ಷಿ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪದವರನ್ನು ಏನದಾನೋ ಅಂತ ಕೇಳಿದ್ರೆ, ಅಭೇದ ಇರುವುದರಿಂದ ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಇಲ್ಲೆಲ್ಲ ಆ ಪ್ರತಿಜ್ಞಾ ಹೇತು ದೃಷ್ಟಾಂತ ಅಂತ ತಿಳ್ಕೊಂಡು ಅನುಮಾನ ಪ್ರಮಾಣಾದಿಗಳನ್ನ ಅನೇಕ ಇದನ್ನು ತಿಳಿಸುವಾಗ ಭಾಳ ದೊಡ್ಡ ಯುಕ್ತಿಗಳನ್ನ ಮಾಡಿದವರು. ಅದರ ಅಭಿಪ್ರಾಯ ಒಟ್ಟ ಏನು ಅಂತ ಕೇಳಿದರೆ, ಆ ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೇನೆ ಅಂತ ಈ ರೀತಿಯಾದ ಏನು ಮಾಡುವಂತಂದರೆ, ಮನನವನ್ನು ನಿನ್ನೊಳಗೆ ನಿರಂತರ ಮಾಡುವಂಥವನಾಗು. ಇದಕ್ಕಿಂತ ಹೆಚ್ಚಿನ ಮಂತ್ರ ಜಗತ್ತಿನೊಳಗೆ ಯಾವುದೂ ಇಲ್ಲ. ಈ ಪಂಚಾಕ್ಷರಿ ಮಹಾಮಂತ್ರ ಹೇಳ್ಕೊಂಬಂದ್ರಲ್ಲ ಈಗ, ಅದಕ್ಕೆ ಅಧಿಕಾರಿಗಳು ಬೇರೆ. ಈಗ ಉತ್ತಮ ಅಧಿಕಾರಿಗೆ ಇದಕ್ಕಿಂತ ಹೆಚ್ಚಿನ ಪುಣ್ಯ ಇನ್ನು ಯಾವುದೂ ಇಲ್ಲ. ನೀವು ಕೇಳ್ಕೊಂಬಂದ್ರಿ, ಆತ್ಮಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ, ಆತ್ಮವೇ ನಾನಿದ್ದೇನೆ ಅಂತ ಇಷ್ಟು ಒಮ್ಮೆ ನಿನ್ನ ಜೀವನದೊಳಗೆ ನಿಶ್ಚಯ ಮಾಡಿದೆ ಅಂತಂದ್ರೆ, ಇದರಂಥ ಪುಣ್ಯದ ಜಗತ್ತಿನೊಳಗೆ ಯಾವುದೂ ಇಲ್ಲ. ಈ ಪುಣ್ಯದ ಫಲ ಏನು ಕೆಲಸ ಕೊಡ್ತದಂದರೆ, ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು. ಬ್ರಹ್ಮಚಿಂತೆಗಳು ಒಂದು ನಿಮಿಷದೊಳು ಇರ್ದಳು, ಅದ ನಿಮ್ಮ ಹೇಳಲೇನದನೋ. ತಂದೆ ತಾಯಿಗಳು ಧನ್ಯರು, ಆತನ ಬಂಧುಗಳು ಕುಲವೆಲ್ಲ ಪಾವನ, ಬಂಧು ನಿಂದೆದೆ ಪುಣ್ಯಕ್ಷೇತ್ರ ವಿಧಿಸುವುದು. ಮೇರು ಸಾಮ್ಯ ಸುವರ್ಣ ದಾನವ ವಾರಿದಿ ಪರ್ಯಂತ ಭೂಮಿಯ 100 ಕನ್ಯಾದಾನ ಗೋದಾನಗಳ ಅಸಂಖ್ಯಗಳ ದಾರುಣಿಯ ದಿವಿಜರಿಗೆ ಪರಮ ಉದಾರ ಬುದ್ಧಿಗೆ ಇತ್ತ ಫಲ ಕೈಸಾರುತ್ತಿರುವುದು ನಿಮಿಷ ಆತ್ಮಜ್ಞಾನ ನಿಷ್ಠರಿಗೆ. ಆ ಬ್ರಹ್ಮವೇ ನಾನಿದ್ದೇನೆ ಅಂತ ನಿರಂತರ ಚಿಂತನೆ ಮಾಡಿ 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 ಆ ಬ್ರಹ್ಮವೇ ನೀನಾಗಿ ನಿನ್ನ ಮನಸ್ಸು ಒಂದು ನಿಮಿಷ ಹೋಗಿ ಆ ಬ್ರಹ್ಮದಲ್ಲಿ ಸಮರಸ ಹೊಂದಿತು ಅಂತಂದರೆ, ನಿನ್ನ ಪುಣ್ಯಕ್ಕೆನೇ ಇಲ್ಲಪ್ಪ. ಇದ್ರ ಮುಂದೆ ಇನ್ಯಾವ ಪುಣ್ಯ ಅದ? ಇಂಥ ಪುಣ್ಯ ಪಡ್ಕೊಂಡ್ರು ಜ್ಞಾನಿಗಳು, ಸಿದ್ಧಾರೂಢರು ಇಂಥ ಪುಣ್ಯ ಪಡ್ಕೊಂಡ್ರು, ಜಡಿಸಿದ್ದ ಯೋಗಿದ್ರು ಇಂಥ ಪುಣ್ಯ ಪಡ್ಕೊಂಡ್ರು, ಗುರುನಾಥಾರೂಢರು ಇಂಥ ಪುಣ್ಯ ಪಡ್ಕೊಂಡ್ರು, ವೇದಾಂತಕೇಂದ್ರ ಶಂಕರಾನಂದ ಪರಮಹಂಸರು, ಶಿವಪುತ್ರ ಮಹಾಸ್ವಾಮಿಗಳು, ಇನ್ನೂ ಅನೇಕ ಮಹಾತ್ಮರು ಶಿವರೋಗ ಸಾಮರಸ್ಯವನ್ನು ಹೊಂದಿರತಕ್ಕಂಥ ಎಷ್ಟೋ ಈ ಕಡೆ ಶಿವಯೋಗಿಗಳು ಈ ಜಾಗಕ್ಕೆ ಹೋಗಿ ಮುಟ್ಟಿದರು ಅನ್ನೋ ಸಲುವಾಗಿ ಅವರ ದೇಹ ಬಿಟ್ಟು ಎಷ್ಟು ವರ್ಷ ಆದರೂ ಅವ್ರ ಜಾಗದಾಗ ಏನು ನಡೆದಂತಂದ್ರೆ, ಅವ್ರು ಇದ್ದಕ್ಕಿಂತನೂ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ನಡೆದ ಕಾರಣ ಏನು ಅಂದ್ರೆ ಅಕ್ಷಯ ಪುಣ್ಯ ಅವರಲ್ಲಿರುವಂಥದ್ದು. ಈ ರೀತಿಯಾದ ಮನನದೊಳಗೆ ದೊಡ್ಡ ಕೆಲಸ ಅದ. ಈ ರೀತಿ
ಮನನವನ್ನು ಮಾಡಬೇಕು ಅಂತ ತಿಳಿಸ್ತಾ ಇನ್ನೊಂದು ಮಾತು ಬರೀತಾರೆ. ನಿಧಿಧ್ಯಾಸನದ ಬಗ್ಗೆ ಬರೆಯುವಂಥವರಾಗ್ತಾರೆ. ಮೊದಲುವರೆದ ಶ್ರವಣದಿಂದುರೇ ಮನನ ಅದರಂ ನಿರ್ಧರಿಸಿದ ಶಂಭುಲಿಂಗ ಪದದ ಅಚಲಿತ ಭಾವನೆಯ ನಿಧ್ಯಾಸದ ನಿಜರೂಪವದು. ಪುರಿದ ಅಹಮಾದಿಗಳ ಆತ್ಮತೆಯನ್ನು ಬಹುವಿಧದ ಜಗಕ್ಕೆ ಸದಾ ಸತ್ಯತ್ವವನ್ನು ನೊದವಿಸುತ್ತಿಹುದೇ ವಿಪರೀತವ ನೀರಲಿಯದೆ ಬೀಳುಕೊಡುತ್ತಿಹುದು. ಈ ಪದದಲ್ಲಿ ಪೂರ್ವದಲ್ಲಿ ಹೇಳಲ್ಪಟ್ಟಂಥ ಅಂದರೆ ಮೊದಲನೇ ನುಡಿಯಲ್ಲಿ ಹೇಳಲ್ಪಟ್ಟಂಥ ಶ್ರವಣ, ಎರಡನೇ ನುಡಿಯಲ್ಲಿ ಹೇಳಲ್ಪಟ್ಟಂಥ ಮನನ, ಈ ಶ್ರವಣ ಮನನಗಳಿಂದ ಯಾವ ಅರ್ಥವು ನಿಶ್ಚಯಿಸಲ್ಪಟ್ಟಿರುವುದೋ ಆ ಸ್ವರೂಪದ ಅರ್ಥಾಕಾರ ವೃತ್ತಿಯನ್ನು ಪುನಃ ಪುನಃ ಮಾಡುತ್ತಿರುವುದೇ ನಿಧ್ಯಾಸನವಾಗಿರುವುದು. ಅದರ ಅಭಿಪ್ರಾಯ ಏನು ಅಂತಂದರೆ, ಅದ್ವೈತ ಬ್ರಹ್ಮದ ಆಕಾರ ನಿನ್ನ ವೃತ್ತಿಯನ್ನು ಪುನಃ ಪುನಃ ಮಾಡೋದು. ವೃತ್ತಿ ಯಾವಾಗಿದ್ರೂ ಜರದ ಅನಾತ್ಮಕಾರಕ ಬರ್ತಿರ್ತದೆ. ಅದ್ರ ಸ್ವಭಾವ ಹಂಗಾದ. ನೀ ಏನು ಮಾಡಬೇಕು ಅಂತಂದರೆ, ಕೆಳಮುಖವಾಗಿ ಹರಿದು ಹೋಗತಕ್ಕಂಥ ಹೊಳಿಗೆ ಡ್ಯಾಮ ಕಟ್ಟಿ, ದೊಡ್ಡ ಡ್ಯಾಮ ಕಟ್ಟಿ ಏನು ಮಾಡಿರು ಅಂದರೆ ಏರಲಾರ ಜಾಗಕ್ಕೆ ನೀರು ಏರಿಸಿರು. ನಾವು ಯಾವ ಜಾಗಕ್ಕೆ ನೀರು ಹೋಗುದಿಲ್ಲ ಅಂತಿದ್ರು ಆ ಜಾಗಕ್ಕೆ ನೀರು ಹೋದರು. ಅದರಿಂದ ಡ್ಯಾಮ ಕಟ್ಟಿ. ಹಂಗೆ ಇಲ್ಲಿ ನೀನು ನಿಧಿಧ್ಯಾಸನ ಅನ್ನತಕ್ಕಂಥ ಒಂದು ಈ ಚಿಂತನ ರೂಪ ಡ್ಯಾಮ ಕಟ್ಟಿ ಏನು ಮಾಡಬೇಕು ಅಂದ್ರೆ ಅನಾತ್ಮಾಕಾರ ಕೆಳಮುಖವಾಗಿ ಹೋಗತಕ್ಕಂಥ ನೀರನ್ನು ಈಗ ಏನು ಮಾಡಬೇಕು ಅಂದ್ರೆ ಮೇಲ್ಮುಖವಾಗಿ ಆತ್ಮಾಕಾರ ವೃತ್ತಿ ಮಾಡು. ಸದೋದಿತ ಆತ್ಮಾಕಾರ ವೃತ್ತಿ ಮಾಡುವುದಕ್ಕೆ ನಿಧಿಧ್ಯಾಸ ಅಂತ ಕರೀತಾರೆ. ಈ ಜಗತ್ತಿನಾಗ ನೀವು ಹೊರಗೆ ಬಂದೆ ಅಂತ ತಿಳ್ಕೊ. ಎಲ್ಲಿ ಬಂದರೂ ನಿನ್ನೊಳಗೆ ಒಂದು ಅನುಸಂಧಾನ ಇರಬೇಕು. ಯಾಕಂದ್ರೆ ಶ್ರವಣ ಗಟ್ಟಿ ಆಗೈತಿ, ಮನನ ಗಟ್ಟಿ ಆಗ್ಯದ. ನೀವು ಶ್ರವಣ ಮನನಗಳು ಎರಡೂ ಗಟ್ಟಿಯಾದ ಮನುಷ್ಯನಿಗೆ ಈ ಜಗತ್ತಿನೊಳಗೆ ಎಲ್ಲಿ ಬಂದರೂ ಅವೇನಾಗೋದಿಲ್ಲ ಅಂತಂದ್ರೆ ಅನಾತ್ಮಾಕಾರ ವಸ್ತುಗಳು ಕೂಡ ಅದರಂಗೆ ಆಗೋದಿಲ್ಲ. ನಾವು ಎಲ್ಲರೊಳಗೂ ಇರ್ತಾನ. ಉದಾಹರಣೆ ಕೊಟ್ಟರು, ನಾಲಿಗೆ ಎದ್ದಂದು ಹಿಡಿದು ಮಲಗು ತನಕ ಹುಳಿ ತಿಂತದ, ಉಪ್ಪು ತಿಂತದ, ಖಾರ ತಿಂತದ, ಎಲ್ಲ ತಿಂತದ. ಒಂದು ರಂಗರ ಆಗ್ಯದ ಏನು? ಮತ್ತು ನಾಲಿಗೆ ಆಗ್ಯದ. ಉಪ್ಪು ತಿಂದಾಗ ಉಪ್ಪಿನಂಗೆ ಆಗಿತ್ತು ಅಂದ್ರೆ ಹೊಳ್ಳಿ ಸಿಹಿ ತಿನ್ನುವಾಗ ಅದು ನಿನ್ನ ಸಿಹಿ ಅನ್ನೋದು ಜ್ಞಾನ ಹಾಕಿರಕ್ಕಿಲ್ಲ. ಅದ್ರ ಆಕಾರ ಹಾಕೊಂಡು ಕೂತ್ರೆ ಏನು ಮಾಡೋದು? ಒಂದು ಜಡವಾದ ನಮ್ಮ ಬಾಯಿಯೊಳಗಿನ ನಾಲಿಗೆ ಅದರಂಗೆ ಆಗಿಲ್ಲ. ಎಲ್ಲಾದರೂ ಸಂಘ ಮಾಡಿದ, ಎಲ್ಲದರೂ ಸಂಘ ಮಾಡಿ ಎಲ್ಲದರಂಗೆ ಆಗದ ತಾನು ನಿರ್ಲಿಪ್ತದ. ಹಂಗೆ ಶ್ರವಣ ಮನನ ಮಾಡಿರ್ತಕ್ಕಂಥ ಪುಣ್ಯಾತ್ಮ ನಿಧಿಧ್ಯಾಸನ ಮಾಡುವಂಥವ ಈ ಜನರೊಳಗೆ ಸಮಾಜದೊಳಗೆ ಬೇಕಾದ್ರೊಳಗೆ ಕೂಡ್ಲಿ. ಯಾಕೆ ಉದಾಹರಣೆ ಹೇಳಿ ಗೊತ್ತೈತೆ? ನಿಜಗುಣ ಶಿವಯೋಗಿಗಳದ ವೇಷಾಮಣಿ ಓದಿಟ್ರಕ್ಕೆ ಅವ್ರನ್ನ ಅದಕ್ಕಿಂತ ಕಡಿಗೆ ಆಗಿನ್ಯಾವಿಲ್ಲ ಮನಸ್ಸು ಕೆಡಾಕ. ಎಷ್ಟು ಸೂಕ್ಷ್ಮ ವಿಚಾರದ ನೋಡೋರು ಅವ್ರ ಗುರುಗಳು. ಅದಕ್ಕಿಂತ ಮನಸ್ಸು ಕೆಟ್ಟ ಮೂರಾಬಟ್ಟೆ ಯಾಕೆ ಅದಕ್ಕಿಂತ ಕಡಿ ದೃಷ್ಟಾಂತಗಳು ಯಾವದಾವೇನು ಅಂತಂದ್ರೆ ಎಲ್ಲ ವಿಲಾಸಗಳು ಅಲ್ಲೇ ಇರ್ತಾವೆ ವೇಶ್ಯರ ಮನೆಯೊಳಗೆ. ಹೌದು, ಅಂಥ ವೇಶ್ಯ ಮನೆಯೊಳಗೆ ಹೋದು ನಿಜಗೊಂಡ್ರು ಇಟ್ಟರು. ಏನು ಇಟ್ಟರು ನಿಜಗೊಂಡ್ರು ಗಟ್ಟಿ ಶ್ರವಣ ಮನನಾದಿಗಳನ್ನ ಮಾಡ್ಕೊಂಡಿದ್ರು, ಆತ್ಮಾಕಾರ ವೃತ್ತಿನೇ ಕೆಡಿಸ್ಕೊಂಡಿಲ್ಲ. ಹಂಗೆ ನೀನು ಈ ಜಗತ್ತನ್ನುವಂಥ ಮನೆಗೆ ಬಂದಾಗ ಏನಾರು ಮಾಡ, ಯಾವ್ದಾರು ವ್ಯವಹಾರ ಮಾಡು, ಯಾವುದಾದ್ರು ಒಂದು ಕಾಯಕವನ್ನು ಮಾಡು. ಬದುಕು ಸಲುವಾಗಿ ಮನುಷ್ಯ ಒಂದು ಕಾಯಕ ಬೇಕಾ? ಯಾವುದು ಮಾಡ್ತೀವಿ ಮಾಡಕರೆ ಅದರ ಜೊತೆಗೆ ಅದರ ಆಕಾರ ಆಗದೆ ನಿನ್ನ ಮನಸ್ಸು ಕೆಡಿಸ್ಕೋದು. ನಿನ್ನ ಮನದೊಳಗೆ ಏನಿರಬೇಕು ಅಂತ ಕೇಳಿದರೆ, ಸದಾ ಮನೆ ಕೆಲಸಗಳ ಮಾಡುತ್ತಲಿದ್ದು ಸಂಕೇತ ದಿನೀನ ನೆನೆಸುವ ಪಾನ್ಬೆಯಂತೆ ತನು ಧನ ವನಿತಾದಿ ಸಕಲ ಸಂಸಾರವನ್ನು ಹೊಂದಿ ಮನದೊಳಾತ್ಮನ ಲಕ್ಷ್ಯವ ಬಿಡದಿಹನು ಆವ ಕೃತ್ಯದೊಳಿರುತ್ತಿದ್ದರು ಶಿವಯೋಗಿ ಭಾವದೊಳಗೆ ಬ್ರಹ್ಮವನ್ನು ಬಿಡದಿಹನು. ಭಾವದೊಳಗೆ ನಾನು ಬ್ರಹ್ಮವೇ ಅನ್ನತಕ್ಕಂಥ ಅನುಸಂಧಾನವನ್ನು ಮಾಡ್ಕೊತ ಇದ್ದೆ ಅಂತಂದರೆ ಇದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಸಮಯ ಆಗಿದೆ. ಭಾಳ ವಿಶೇಷ ವಿಚಾರದ ಈ ಪದ್ಯದೊಳಗೆ. ಈ ಪದ್ಯ ಭಾಳ ತಾಕತ್ತಿನಿಂದ ಕುಳ್ಕೊಂಡಿರ್ತಕ್ಕಂಥ ಪದ್ಯದ ಅಲ್ಲಿ ಅಂತೂ ಸದ್ಗುರು ಮುಖೇನ ಸರಿಯಾಗಿ ಶ್ರವಣ, ಆ ಶ್ರವಣ ಮಾಡಿದ್ದನ್ನು ಏಕಾಂತದಲ್ಲಿ ಕುಳಿತು ಮನನ ಮಾಡಿದ್ದನ್ನೇ ಲೋಕಾಂತದಲ್ಲಿ ನಿಧಿಧ್ಯಾಸನ ಮಾಡತಕ್ಕಂಥ ಪುಣ್ಯ ಪುರುಷನಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದಾಗಿ ಅಜ್ಞಾನದ ನಿವೃತ್ತಿ ದ್ವಾರ
ಅಸಂಭಾವನೆ ವಿಪರೀತ ಭಾವನೆಗಳು ಸಂಶಯ ಭಾವನೆಗಳು ಕೆಟ್ಟು ನಿಸ್ಸಂಶಯ ಜ್ಞಾನ ಅನ್ನುವಂಥದ್ದು ಆಗಿ ಜೀವನ್ಮುಕ್ತ ವಿಲಕ್ಷಣ ಆನಂದ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ. ಇದು ಮನುಷ್ಯ ಜನ್ಮದ ಅಂತಿಮ ನಿರ್ಣಯ. ಇದು ಮನುಷ್ಯನ ಚರಮ ಗುರಿ ಅಥವಾ ಪರಮ ಗುರಿ, ಶ್ರೇಷ್ಠವಾದ ಗುರಿ. ಕೊನೆಯ ಗುರಿ ಯಾವುದು ಅಂತಂದರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಅಂತಂದರೆ ಇನ್ನು ಮ್ಯಾಗ ದೇಹ ಅದು ಎಂದಾರ ಹೋಗಲಿ, ಅದು ನಾಳ್ಯಾರ ಹೋಗಲಿ, ಇನ್ನಡ್ದನ ಇದ್ದಾರ ಇರಲಿ, ಅದರ ಪ್ರಾರಬ್ಧ ಇದ್ದಂಗೆ ಅದು ಇರ್ತದೆ. ಅದಕ್ಕಾಗಿ ಹಣ್ಣ ಬಿಟ್ಟ ಬಳಿಕ ಮರವನ್ನಾರು ತಡೆದರೇನು, ಹೆಣ್ಣ ಬಿಟ್ಟ ಬಳಿಕ ಆಕೆಯನ್ನಾರು ಕೂಡಿದರೇನು, ಚನ್ನ ಮಲ್ಲಿಕಾರ್ಜುನ ನಿಮ್ಮನ್ನೊಲಿದ ಬಳಿಕ ನಿಮ್ಮನ್ನೊಲಿದ ಕಾಯ ಅದು ಏನು ಅಂದ್ರೆ ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ ನೀನೊಲಿದ ಕಾಯ ಅದೇನೋ ಕರ್ಣನೆ ಕಂಡಿದರೇನೋ ಏನೋ ಒಂದು ಮಾತದ. ಅಂತೂ ದೇಹ ಇನ್ನಿದ್ರೂ ಅಷ್ಟ, ಇನ್ನಿದ್ರೂ ಆದರೂ ಅಷ್ಟ ಅದರ ಪ್ರಾರಂಭ ಇರುತ್ತೆ. ಆದ್ರೆ ಮನುಷ್ಯ ಮಾಡಿಕೊಳ್ಳಬೇಕಾದ ಕರ್ತವ್ಯ ಏನು ಅಂತ ಕೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮನುಷ್ಯ ಜನ್ಮದ ಮುಖ್ಯ ಗುರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಿಯಂತರ ಈ ವಿಚಾರವನ್ನು ತಿಳಿಸಿ, ಇನ್ನು ನಿಧಿಧ್ಯಾಸನ ಗಟ್ಟಿ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಪಂಚಯೋಗಗಳಂತದಾವೆ. ಆ ನಿಧಿಧ್ಯಾಸನ ಗಟ್ಟಿ ಆಗಬೇಕಲ್ಲ. ನಿಧಿಧ್ಯಾಸನ ಹೇಳಿದರು, ಇನ್ನು ನಿಧಿಧ್ಯಾಸನ ನಮ್ಮೊಳಗಾದ ಗಟ್ಟಿ ಆಗಬೇಕಾಗಿತ್ತು ಅಂತಂದ್ರೆ ಮುಂದೆ 5 ಯೋಗಗಳದಾವು. 5 ಯೋಗಗಳಂದ್ರೆ ಹಿಂದೆ ಹೇಳಿದ ಯೋಗಗಳಲ್ಲ. ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಚಿತ್ತಿನ ಏಕಾಗ್ರತೆಗೆ ಹೇಳಿದ ಯೋಗಗಳನ್ನ ಇಲ್ಲಿ ಹೇಳೋದಿಲ್ಲ. ಇವು ಜ್ಞಾನದಿಂದ ಬರ್ತಕ್ಕಂಥ ಯೋಗಗಳು. ಆ ಯೋಗಗಳನ್ನು 5 ಯೋಗಗಳಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ನಿಧ್ಯಾಸನವನ್ನು ಮಾಡಬೇಕು ಅಂತ ತಿಳ್ಕೊಂಡು, ನೋಡಿ ತಿಳಿದನುಗುಣ ಯೋಗಾನುಸಂಧಾನವನ್ನೇ ಮಾಡುತ್ತೀರೆ ಮುಕ್ತಿ ಸಿದ್ಧಿಯಬಹುದು ಅಂತ ತಿಳ್ಕೊಂಡು ನಿಧಿಧ್ಯಾಸನವನ್ನು ಈ ಪದ್ಯದಿಂದ ಆರಂಭ ಮಾಡಿ ಇದರಲ್ಲಿ 5 ಯೋಗಗಳ ವಿಚಾರವನ್ನು ತಿಳಿಸ್ತಾರೆ. ಅದನ್ನು ಮುಂದಿನ ಓದಿ ಬಿಟ್ಟಿನ ಅಷ್ಟೇ ಇಂಥ ವಿಚಾರವನ್ನು ಸದೋದಿತವಾಗಿ ಇನ್ನೊಂದು 2 ಮಾತನ್ನ ತಿಳಿಸ್ತೇನೆ ನಿಮಗೆ. ದಯವಿಟ್ಟು ಈ ಜಗತ್ತಿನೊಳಗೆ ಏನೆಲ್ಲ ಸಿಗುತ್ತದೆ ಕೊಂಡು ತಗೊಳಕ್ಕೆ ಹೋದ್ರೆ, ರೊಕ್ಕಿದ್ದವರು ದುಡ್ಡಿದ್ದವರು ಕೊಂಡು ತಗೊಳಕ್ಕೆ ಹೋದ್ರೆ ಏನೆಲ್ಲ ಸಿಗುತ್ತದೆ, ಈ ತತ್ವ ವಿಚಾರ ಸಿಗುತ್ತದೆ ಏನಂದ್ರೆ ಯಾವುದಾರ ಅಂಗಡಿಯಾಗ ಯಾವುದಾರ ಬಜಾರ್ದಾಗ ಅಂತ ಸಿಗೋದಿಲ್ಲ. ಯಾವ ಮಾರ್ಕೆಟ್ನೊಳಗೂ ಇದು ಸಿಗೋದಿಲ್ಲ. ಇದು ಸಿಗೋದು ಯಾರಲ್ಲಿ ಅಂತಂದರೆ ಸಂತರಲ್ಲೇ, ಮಹಾಂತರಲ್ಲೇ, ಗುರುಗಳಲ್ಲಿ ಸಿಗುತ್ತಿರ್ತದೆ. ನಿಮ್ಮ ಜಾಗಕ್ಕೆ ಯಾವುದೇ ಪುಣ್ಯಾತ್ಮ ಬರಲಿ, ಒಬ್ಬರು ಸಂತರು ಒಬ್ಬರು ಶರಣರು ಬಂದಾರಂತಂದರೆ ಉಪೇಕ್ಷೆ ಮಾಡಬೇಡ. ಬಂದ್ರೆ ಬಂದಿದ್ದಾರೆ ಬಿಡು, ಹೋದ್ರೆ ಹೋಗಿದ್ದಾರೆ ಬಿಡುತ್ತೆ, ಈ ಭಾವನೆ ಮಾಡಬೇಡ್ರಿ. ಇದನ್ನು ನೀವು ಮಾಡೋದ್ರಿಂದ ಅವ್ರಿಗೇನು ಹಾನಿ ಆಗೋದಿಲ್ಲ. ಅವ್ರಿಗೇನು ಹಾನಿ ಆಗೋದಿಲ್ಲ. ಏನೋ ಅಕಸ್ಮಾತ್ ಬಂದಾರಪ್ಪ ಅಂತಂದ್ರೆ ಒಂದು ಜೀವನದಾಗ ಅವರು ಒಂದು 4 ನುಡಿಮುತ್ತುಗಳನ್ನ ಕೇಳಿದರೆ ಯಾವಾಗ ನಮ್ಮ ಹೃದಯಗಂತ ಛೇದನ ಆಗ್ತದೋ, ಆತ್ಮ ಸಾಕ್ಷಾತ್ಕಾರ ಆಗ್ತದೋ ಗೊತ್ತಿಲ್ಲ ಯಾರ ಮಾತಿನಿಂದ. ಅದಕ್ಕೆ ಉದಾಸೀನ ಮಾಡಲಾರದೆ ಈ ಸಂಸ್ಥೆ ಅವರು ಏನು ಮಾಡಿದಾರೆ ಅಂದ್ರೆ ಒಂದು ಉತ್ತಮ ಕೆಲಸ ಹಮ್ಮಿಕೊಂಡದ. ಪ್ರತಿನಿತ್ಯ ಶಾಸ್ತ್ರ ಚಾಲೂ ಇರ್ತದೆ. ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಪ್ರತಿನಿತ್ಯ ಶಾಸ್ತ್ರ ಚಾಲೂ ಇರ್ತದೆ. ವೇದಮೂರ್ತಿ ದುಂಡೈ ಸ್ವಾಮಿಗಳು, ವೇದಮೂರ್ತಿ ಸಾತೈ ಸ್ವಾಮಿಗಳು ಇಂಥವ್ರು ಸಿಗುದು ಜರ ಅದ. ಕೇಳವ್ರಿದ್ದಲ್ಲಿ ಹೇಳವ್ರಿಲ್ಲ, ಹೇಳವ್ರಿದ್ದಲ್ಲಿ ಕೇಳವ್ರಿಲ್ಲ. ಅದಕ್ಕೇನದ ಅಂತ ಕೇಳಿದ್ರೆ ಒಂದು ಸ್ಥಾನವನ್ನು ಉತ್ತಮ ಈ ಕಮಿಟಿಯವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿನಿತ್ಯ ಶಾಸ್ತ್ರ ಬರ್ತದೆ. ತಾವು ಯಾರಿಗೆ ಅವಕಾಶ ಅದ ಸಾಯಂಕಾಲ 1 ತಾಸು ಸುಮ್ಮ ಬಂದುಕೊಂಡಿರೋದಪ್ಪ, ತಿಳಿದ ಇರಲಿ, ಅದರ ಫಲ ವ್ಯರ್ಥ ಹೋಗೋದಿಲ್ಲ. ಅದಕ್ಕೆ ಪ್ರತಿನಿತ್ಯ ಶಾಸ್ತ್ರ ಚಾಲೂ ಇರ್ತದೆ. 7 ರಿಂದ 8 ಗಂಟೆವರೆಗೆ ತಾವು ಯಾರು ಬಂದು ಆ ಶಾಸ್ತ್ರವನ್ನು ಶ್ರವಣ ಮಾಡಬೇಕು. ಎರಡನೇದ್ದು, ಪ್ರತಿ ಅಮಾವಾಸ್ಯೆಗೊಮ್ಮೆ ಇದೇ ಜಾಗದಾಗ ಏನದ ಅಂತ ಕೇಳಿದ್ರೆ 7 ಗಂಟೆಯಿಂದ 8:30 ತನಕ 1.5 ತಾಸು ಒಂದಿಷ್ಟು ಸಾಮೂಹಿಕ ಪ್ರಾರ್ಥನಾ, ಎಲ್ಲರೂ ಕೂಡಿ ಭಗವಂತನ ಪ್ರಾರ್ಥನಾ ಮಾಡೋದು. 1 ತಾಸು ನಿಜಗುಂಡ್ರ ಗ್ರಂಥದ ಬಗ್ಗೆ ಯಾವುದೋ ಒಂದು ಪದ್ಯ ಇಟ್ಕೊಂಡು ಚಿಂತನೆ ಮಾಡೋದು. ಅಮಾವಾಸ್ಯೆಗೊಮ್ಮೆ ನಡ್ಕೊಂಡು ಬಂದದ, ಅದು ನಡೀತದೆ. ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ನಾನು ಬರ್ತಿರ್ತೇನೆ, ಎಲ್ಲರೂ ಇರ್ತಾರೆ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಭಾಗಿಗಳಾಗಬೇಕು ಅಂತ ತಮಗೆ ಈ ಸೂಚನೆಯನ್ನು ವಿನಂತಿಪೂರ್ವಕವಾಗಿ ಈ ಸೂಚನೆಯನ್ನು ತಮಗೆ ನೀಡ್ತಾ ಶ್ರವಣಾಸಕ್ತರಾಗಬೇಕು ಅಂತ ಅದರ ಅಭಿಪ್ರಾಯ ಎಲ್ಲ ಮಾಡ್ತಾರೆ. ಈ 1 ತಿಂಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಈ ಶಾಸ್ತ್ರದಲ್ಲಿ ನಾವು ಅಲ್ಪಮತಿಗಳು, ನಮಗೂ ಎಲ್ಲ ಗೊತ್ತದ ಅಂತೇನಲ್ಲ.
ಎಲ್ಲೋ ಹೇಳುವಾಗ ಒಂದಿಷ್ಟು ಹೆಚ್ಚು ಕಡಿಮೆ ಅಸ್ತಿರಸ್ತು ಆಗಿರ್ತದೆ, ವಿಸ್ಮೃತಿ ದೋಷ ಆಗಿರ್ತದೆ. ಬೇಡ, ನಮಗೂ ಕೆಲವೊಂದು ವಿಷಯಗಳು ತಿಳಿದಿರೋದಿಲ್ಲ. ಆದರೂ ಅದರ ಹಂಸಕ್ಷೀರ ನ್ಯಾಯದಂತೆ ತಾವೆಲ್ಲ ಸ್ವೀಕಾರ ಮಾಡಿ ನೀವೇ ಎಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ, ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಸಂಕಲ್ಪ ಈ ಜನ್ಮದೊಳಗೆ ಏನಾಗಲಿ ಅಂತಂದ್ರೆ ಇವು ಮುಕ್ತನಾಗಿ ಹೋಗಲಿ ಅಂತ ಇಷ್ಟು ಆಶೀರ್ವಾದ ಮಾಡಿದ್ರೆ ಸಾಕ. ಅದ ದೊಡ್ಡ ಆಶೀರ್ವಾದ ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವನ ಚರಣಾರವಿಂದಗಳಿಗೆ ಅರ್ಪಿಸಿ ಈ ವರ್ಷದ ಶಾಸ್ತ್ರಕ್ಕೆ ಮಂಗಲ ಮನೋಹರ. ಓಂ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ